ರಘುನಾಥಾರೂಢರ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ್ವರ ಮಹಾಸ್ವಾಮೀಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹೊಣೆಮನೆದು ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಶ್ರೀ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾ ಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೆಯ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ಯಾವ ವಿಷಯವನ್ನು ಈಗ ನಾವು ನೋಡ್ತಾ ಬಂದಿದ್ದೇವೆ ನೆನಪದೇನು? ಪ್ರಮಾಣಗಳ ಬಗ್ಗೆ ನೋಡ್ತಾ ಬಂದೀವಿ. 6 ಪ್ರಮಾಣಗಳಲ್ಲಿ ಒಬ್ಬೊಬ್ಬರು ಒಂದು ಪ್ರಮಾಣವನ್ನು ಗ್ರಹಣ ಮಾಡಿದವರು ಯಾರು? ಚಾರ್ವಾಕರು. 2 ಪ್ರಮಾಣಗಳನ್ನು ಕಣಾದ, 3 ಪ್ರಮಾಣಗಳನ್ನು ಸಾಂಖ್ಯರು, 4 ಪ್ರಮಾಣಗಳನ್ನು ನೈಯಾಯಿಕರು, 5 ಪ್ರಮಾಣಗಳನ್ನು ಭಟ್ಟನ ಶಿಷ್ಯ, 6 ಪ್ರಮಾಣಗಳನ್ನು ಭಟ್ಟ. ಈ ರೀತಿಯಾಗಿ ಪ್ರಮಾಣಗಳ ಪ್ರಸಂಗ ಬಂದಿರುವುದರಿಂದ ಇಲ್ಲಿ ಪರ್ಯಂತರವಾಗಿ ಕೊನೆಗೊಂದು ವಿಷಯವನ್ನು ಹೇಳ್ತಾ ಇದ್ದಾರಲ್ಲ, ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಕ್ಕೆ ಅಸಾಧಾರಣ ಕಾರಣವಾಗಿರುತ್ತವೆ. ಆದ್ದರಿಂದ ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುವವೋ ಅವು ಪ್ರತ್ಯಕ್ಷ ಪ್ರಮಾಕ್ಕೆ ಕಾರಣಗಳಾಗಿರುತ್ತವೆ. ಈ ರೀತಿಯಿಂದ ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಣಗಳೆಂದು ಹೇಳಲ್ಪಡುತ್ತದೆ. 200 ಚಾಲು. ಈಗ ಇಲ್ಲಿ ತಕ್ಕ ಕೊನೆ ನಿರ್ಣಯ ಏನಾಯ್ತು? ಹಿಂದೆ ಕೊನೆ ನಿರ್ಣಯ ಏನಾಯ್ತು? ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಕ್ಕೆ ಅಸಾಧಾರಣ ಕಾರಣಗಳಾಗಿರುತ್ತವೆ. ಆದ್ದರಿಂದ ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಕ್ಕೆ ಕಾರಣಗಳಾಗಿರುತ್ತವೆ. ಈ ರೀತಿಯಿಂದ ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಣಗಳೆಂದು ಹೇಳಲ್ಪಡುತ್ತವೆ. ಸಿಕ್ಕದೇ ಇಲ್ಲ? ಇದನ್ನ ಯಾಕೆ ಓದಾಕತ್ತೇನೆ ಅಂತ ಕೇಳಿದ್ರೆ ಇಲ್ಲಿ ಕೆಳಗೆ ಹೇಳ್ತಾ ಇದ್ದಾರೆ, ಪ್ರಮಾತ, ಪ್ರಮಾಣ, ಪ್ರಮೇತಿ ಹಾಗೂ ಪ್ರಮೇಯ ಚೇತನಗಳು. ಈಗ ಚೇತನದ ಕಡೆಗೆ ನಮ್ಮ ಲಕ್ಷ್ಯವನ್ನು ಸೆಳೀತಾ ಇದ್ದಾರೆ. ಇಲ್ಲಿ ತನಕ ನೇತ್ರಾದಿ ಇಂದ್ರಿಯಗಳ ಬಗ್ಗೆ ಪರಿಚಯ ಮಾಡಿಕೊಟ್ರು, ಹೌದಲ್ಲ? ಈಗ ಹೇಳ್ತಾ ಇದ್ದಾರೆ, ಯದ್ಯಪಿ ಇಂದ್ರಿಯಗಳು ವೇದಾಂತ ಸಿದ್ಧಾಂತದಲ್ಲಿ ಪ್ರಮಾಜ್ಞಾನಕ್ಕೆ ಕಾರಣತ್ವೆಂದು ಹೇಳುವುದು ಸಂಭವಿಸುವುದಿಲ್ಲ, ಹೌದಲ್ಲ? ನೇತ್ರಾದಿ ಇಂದ್ರಿಯಗಳು ಏನದಲ್ಲ ಜ್ಞಾನಕ್ಕೆ ಕಾರಣತ್ವವೆಂದು ಹೇಳುವುದು ಸಂಭವಿಸುವುದಿಲ್ಲ. ಎಲ್ಲಿ ಇಂದ್ರಿಯಗಳ ಕೆಲಸದ, ಎಲ್ಲಿ ರೂಪದ, ಎಲ್ಲಿ ಸ್ಪರ್ಶದ, ಎಲ್ಲಿ ಗಂಧದ, ಅಲ್ಲಿ ಇಂದ್ರಿಯಗಳ ಕೆಲಸದ.
ಅದಲ್ಲ. ನೇತ್ರ ಯಾವುದನ್ನು ವಿಷಯ ಮಾಡ್ತತಿ? ರೂಪವನ್ನು. ಅದಲ್ರಿ. ಶ್ರೋತ್ರ ಯಾವುದನ್ನು ವಿಷಯ ಮಾಡ್ತತಿ? ಶಬ್ದವನ್ನು. ಅದಲ್ಲ. ಘ್ರಾಣೇಂದ್ರಿಯ ಯಾವುದನ್ನು ವಿಷಯ ಮಾಡ್ತತಿ? ಗಂಧವನ್ನು. ರಸನೇಂದ್ರಿಯ ಯಾವುದನ್ನು ವಿಷಯ ಮಾಡ್ತತಿ? ರಸವನ್ನು. ತ್ವಗೇಂದ್ರಿಯ ಯಾವುದನ್ನು ವಿಷಯ ಮಾಡ್ತತಿ? ಅಂದರೆ ಎಲ್ಲಿ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿರ್ತಾವೋ ಅಲ್ಲಿ ಇವತ್ತರ ಕೆಲಸ ನಡೀತದೆ. ಪರಬ್ರಹ್ಮದಲ್ಲಿ ರೂಪಿಲ್ಲ. ಅದಲ್ಲ. ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಅದಕ್ಕಾಗಿ ಯದ್ಯಪಿ ಇಂದ್ರಿಯಗಳು ವೇದಾಂತ ಸಿದ್ಧಾಂತದಲ್ಲಿ ಪ್ರಮಾಜ್ಞಾನಕ್ಕೆ ಕಾರಣತ್ವೆಂದು ಹೇಳುವುದು ಸಂಭವಿಸುವುದಿಲ್ಲ. ಇಂದ್ರಿಯಗಳ ಕೆಲಸ ವ್ಯಾವಹಾರಿಕ ಪದಾರ್ಥಗಳಲ್ಲಿ ಮಾತ್ರ. ಬ್ರಹ್ಮದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಇಲ್ಲವಾದ್ದರಿಂದ ಅಲ್ಲೇ ಇವತ್ತರದು ಏನೂ ಉಪಯೋಗ ಇಲ್ಲ. ಆದ್ದರಿಂದ ವೇದಾಂತ ಸಿದ್ಧಾಂತದಲ್ಲಿ ಹೇಳಿದ್ದೇನಂತಂದ್ರೆ ಈ ಜ್ಞಾನಕ್ಕೆ ಪ್ರಮಾಜ್ಞಾನಕ್ಕೆ ಇಂದ್ರಿಯಗಳು ಕಾರಣ ಅಲ್ಲ. ಅರ್ಥ ಆತನಿಗೆ? ಈಗ ನಮ್ಮನ್ನು ಪರಬ್ರಹ್ಮದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗೋರ್ದಾರ. ಇಲ್ಲಿ ತನಕ ವ್ಯಾವಹಾರಿಕ ಜ್ಞಾನದ ಬಗ್ಗೆ ಹೇಳ್ಕೊಂಡು ಬಂದಾರೆ. ಹೌದಲ್ರಿ? ಅಲ್ಲಿ ಚೇತನ ಕಡೆ ನಮ್ಮ ಮುಖ ಮಾಡೋ ಸಲುವಾಗಿ ಒಂದೇ ಚೇತನ ಉಪಾಧಿ ಭೇದದಿಂದ ಒಂದಕ್ಕೆ ಪ್ರಮಾತ ಚೇತನ ಅಂದರು, ಇನ್ನೊಂದಕ್ಕೆ ಪ್ರಮಾಣ ಚೇತನ ಅಂದರು, ಮತ್ತೊಂದಕ್ಕೆ ಪ್ರಮಿತಿ ಚೇತನ ಅಂದರು, ಮತ್ತೊಂದಕ್ಕೆ ಪ್ರಮೇಯ ಚೇತನ ಅಂತ ಅಷ್ಟು ಗುರ್ತ ಮಾಡ್ಯಾರ ಅವ್ರು ಅಲ್ರಿ. ಅದನ್ನು ಹೇಳ್ತಾ ಇದ್ದಾರೆ ನೋಡು. ಒಂದನೇದು ಪ್ರಮಾತ ಚೇತನ, ಎರಡನೇದು ಪ್ರಮಾಣ ಚೇತನ, ಮೂರನೇದು ಪ್ರಮಿತಿ ಚೇತನ. ಅದನ್ನೇ ಪ್ರಮಾಚೇತನವಂತಲೂ. ಪ್ರಮಿತಿ ಚೇತನಂದ್ರು ಅದ, ಪ್ರಮಾಚೇತನಂದ್ರೂ ಅದೇ ಕೂಡ ಹೇಳುತ್ತಾರೆ. ಮತ್ತು ನಾಲ್ಕನೇದು ಪ್ರಮೇಯ ಚೇತನ. ಆ ಪ್ರಮೇಯ ಚೇತನವನ್ನೇ ವಿಷಯ ಚೇತನ ಅಂತ ಕರೀತಾರೆ. ಪ್ರಮೇಯ ಚೇತನಕ್ಕನೇ ಅಂತಾರೆ ವಿಷಯ ಚೇತನ ಅಂತ ಕರೀತಾರೆ. ಈಗ ಈ ರೀತಿಯಿಂದ ಪ್ರಮಾ ಅಂದರೆ ಚೇತನವಿರುತ್ತದೆ. ಪ್ರಮಾ ಅಂತಂದ್ರೆ ಏನದ? ಅದು ಚೇತನವೇ ಇರುತ್ತದೆ. ಮತ್ತು ಅದು ನಿತ್ಯವಾಗಿರುತ್ತದೆ. ಪ್ರಮಾ ಶಬ್ದಕ್ಕೆ ಮೂಲ ಅರ್ಥ ಏನು? ಚೇತನ ಏನ್ರಿ. ಆ ಚೇತನ ಹೆಂಗದ? ನಿತ್ಯದ. ಅದಲ್ರಿ. ನಿತ್ಯ ಇರುವುದರಿಂದ ಇಂದ್ರಿಯಗ ಜನ್ಯವಿರುವುದಿಲ್ಲ. ಯಾವುದು? ಚೇತನ. ಇಂದ್ರಿಯ ಜನ್ಯ ಇಲ್ಲಿ ಹೊಡೆದು ಹಾಕಿದ್ರೆ ನೋಡ್ರಿ, ಇಂದ್ರಿಯಗಳಲ್ಲಿ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ಚೇತನವೆಂದು ನಿತ್ಯವಾಗಿರುತ್ತದೆ, ಇಂದ್ರಿಯ ಜನ್ಯವಿರುವುದಿಲ್ಲ. ನಿತ್ಯದಕ್ಕೆ ಜನ್ಯತ ಆಯ್ತನೋ, ಹುಟ್ಟುವಿಕೆ ಐತನೋ? ಯಾವುದು ಅನಿತ್ಯತೆ ಅದಕ್ಕೆ ಹುಟ್ಟುವಿಕೆ ಐತಿ. ಜನ್ಯ ಅಂದ್ರೇನು? ಹುಟ್ಟುವುದು. ಹೌದು. ಅದು ನಿತ್ಯ ಇರುವುದರಿಂದ ಅದು ಎಲ್ಲೂ ಜನ್ಯ ಆಗುವುದಿಲ್ಲ. ಆದ್ದರಿಂದ ಆದ್ದರಿಂದ ಇಂದ್ರಿಯಗಳು ಅದಕ್ಕೆ ಕಾರಣ ಅಲ್ಲ. ಇಂದ್ರಿಯಗಳು ಚೇತನವನ್ನು ವಿಷಯ ಮಾಡಲಿಕ್ಕೆ ಕಾರಣ ಅಲ್ಲ. ಅದಲ್ಲ, ಕಾರಣವಲ್ಲ. ತಥಾಪಿ ಚೇತನದಲ್ಲಿ ಪ್ರಮಾ ವ್ಯವಹಾರವನ್ನು ಸಂಪಾದನೆ ಮಾಡುವ ವೃತ್ತಿಯಾದರೂ ಕೂಡ ಪ್ರಮಾ ಎಂದು ಹೇಳಲ್ಪಡುತ್ತದೆ. ಅಂತಃಕರಣದ ವೃತ್ತಿ. ವೃತ್ತಿ ಅಂದ್ರೇನು? ಅಂತಃಕರಣ ವೃತ್ತಿ. ಈಗ ನಿಮ್ಮನ್ನು ಇಂದ್ರಿಯಗಳನ್ನು ಬಿಡಿಸಿ ಅಂತಃಕರಣದ ವೃತ್ತಿ ಕಡೆಗೆ ಸೆಳ್ಕೊಂಬರ್ತಾ ಇದ್ದಾರೆ. ವೃತ್ತಿಯಿಂದಲೇ ಜ್ಞಾನ ಆಗುತ್ತದೆ. ಯಾಕಂದ್ಕರ ವೃತ್ತಿ ಅಂತಃಕರಣ ವೃತ್ತಿ ಒಳಗದ. ಹೌದಲ್ಲ? ಆ ವೃತ್ತಿ ಹೊರಗೆ ಬಂದು ಜ್ಞಾನ ಮಾಡ್ಕೋಬೇಕಾಗ್ತದೆ.
ಅಲ್ಲಿ ಪ್ರಮಾತ, ಪ್ರಮಾಣ, ಪ್ರಮೇಯ ಮತ್ತು ಪ್ರಮೇತಿ ಅಂತ ಹೆಸರುಗಳನ್ನು ತಗೋತತಿ. ಅದು ಯಾವುದು? ಅಂತಃಕರಣದ ವೃತ್ತಿನೇ. ವೃತ್ತಿಯಾದರೂ ಕೂಡ ಪ್ರಮಾ ಎಂದು ಹೇಳಲ್ಪಡುತ್ತದೆ. ಇದಕ್ಕೆ ಇಂದ್ರಿಯವು ಕರಣವಾಗಿರುತ್ತದೆ. ಎದಕ್ಕೆ ಇಂದ್ರಿಕರಣ? ವೃತ್ತಿಗೆ. ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಬಂದು ಘಟದ ಜ್ಞಾನ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಅಲ್ಲೇ ಇಂದ್ರಿಯ ಏನದ ಅಂತ ಕೇಳ ಕಾರಣ ಅದ. ಅದು ಇಂದ್ರಿಯ ಜನ್ಯವಿರುವುದಿಲ್ಲ. ಆದ್ದರಿಂದ ಇಂದ್ರಿಯಗಳು ಅದಕ್ಕೆ ಕಾರಣವಲ್ಲ. ತಥಾಪಿ ಚೇತನದಲ್ಲಿ ಪ್ರಮಾ ವ್ಯವಹಾರವನ್ನು ಸಂಪಾದನೆ ಮಾಡುವ ವೃತ್ತಿಯಾದರೂ ಅಂತಃಕರಣದ ವೃತ್ತಿ ಅದು ಚೇತನದಲ್ಲಿ ಪ್ರಮಾ ವ್ಯವಹಾರವನ್ನು ಮಾಡ್ತದೆ ಕೂಡ ಪ್ರಮಾ ಎಂದು ಹೇಳಲ್ಪಡುತ್ತದೆ. ಆ ವೃತ್ತಿಗೂ ಕೂಡ ಪ್ರಮಾ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಆ ವೃತ್ತಿ ಚೇತನದಲ್ಲಿ ಪ್ರಮಾ ವ್ಯವಹಾರವನ್ನು ಮಾಡ್ತದೆ. ಆದ್ದರಿಂದ ಅದಕ್ಕೆ ಇಂದ್ರಿಯ ಕಾರಣವಾಗಿರುತ್ತದೆ. ಆ ವೃತ್ತಿ ದ್ವಾರ ಇಂದ್ರಿಯ ಕರಣಕ್ಕತಿ. ವೃತ್ತಿ ದ್ವಾರ ವೃತ್ತಿನ ಇದ್ದಿದ್ದಿಲ್ಲ ಅಂದ್ರೆ ಕೇವಲ ಇಂದ್ರಿಯಗಳು ಕರಣ ಆಗುವುದಿಲ್ಲ. ಅಂತಃಕರಣ ವೃತ್ತಿ ಒಳಗದ ಹೊರಗೆ ಬರಬೇಕಾಗಿತ್ತು ಅಂತಂದ್ರೆ ಅವ್ಯಾವು ಇಂದ್ರಿಯಗಳು ಕಾರಣ ಆಗ್ತವೆ. ವೃತ್ತಿ ಆದರೂ ಕೂಡ ಪ್ರಮಾ ಎಂದು ಹೇಳಲ್ಪಡುವ ಆ ವೃತ್ತಿನೂ ಕೂಡ ಆ ವೃತ್ತಿಗೆ ಇಂದ್ರಿಯ ಕಾರಣ ಆಗ್ಯದ. ವೃತ್ತಿಗೆ ಏನಾಗೈತಿ? ಇಂದ್ರಿಯ ಕಾರಣ ಆಗೈತಿ. ಈ ರೀತಿ ದೇಹದ ಇನ್ನು ಪರಿಚಯ ಮಾಡಿಕೊಡ್ತಾರೆ. 4 ಚೇತನಗಳ ಪರಿಚಯ ಮಾಡಿಕೊಡ್ತಾರೆ. ದೇಹದ ಮಧ್ಯದಲ್ಲಿರುವ ಅಂತಃಕರಣದಿಂದ ಅವಚ್ಛಿನ್ನವಾದ ಯಾವ ಚೇತನವಿರುವುದೋ ಅದು ಪ್ರಮಾತ ಚೇತನವೆಂದು ಹೇಳಲ್ಪಡುತ್ತದೆ. ಎಲ್ಲಿದ? ಅದು ಚೇತನ ಎಲ್ಲ ಕಡೆ ಅದ. ಅದಕ್ಕೆ ಪ್ರಮಾತ ಚೇತನ ಅನ್ನೋದಿಲ್ಲ. ಹೌದಲ್ರಿ? ಪ್ರಮಾತ ಚೇತನದ ಹೆಸರು ಬರಬೇಕಾಗಿತ್ತು ಅಂದ್ರೆ ಅಂತಃಕರಣದಿಂದ ಅವಚ್ಛಿನ್ನವಾದ ಯಾವ ಚೇತನವಿರುವುದೋ ಅದು ಪ್ರಮಾತ ಚೇತನ. ಅಂತಃಕರಣ ಎಷ್ಟು ದೇಶದಲ್ಲಿ ಐತಿ ಅಷ್ಟು ದೇಶದಲ್ಲಿ ಇರುವ ಚೈತನ್ಯಕ್ಕೆ ಏನಂತಾರೆ? ಪ್ರಮಾತ ಚೇತನ ಅಂತ ಕರೀತಾರೆ. ಒಂದಾತು. ಎರಡನೇದ್ದು ಯಾವುದು? ಅದೇ ಅಂತಃಕರಣವು ನೇತ್ರವೇ ಮೊದಲಾದ ಇಂದ್ರಿಯಗಳ ಮೂಲಕ ಹೊರಟು ಎಷ್ಟು ದೂರದಲ್ಲಿ ಘಟವೇ ಮೊದಲಾದ ವಿಷಯಗಳು ಸ್ಥಿತವಾಗಿರುವವೋ ಅಷ್ಟು ಉದ್ದ ಪರಿಣಾಮ ಆಗಬೇಕದು. ಪರಿಣಾಮವನ್ನು ಅಂತಃಕರಣವು ಹೊಂದುತ್ತದೆ. ಘಟ ಹೊರಗದ 10 ಫೂಟ ನೇತ್ರೇಂದ್ರಿಯ ದ್ವಾರ ವೃತ್ತಿ ಹೋಗಿ ಅಲ್ಲೇ ಹೋಗ್ಯತ್ತದಲ್ಲ. ಇದೇನು ಅಲ್ಲಿ ತಕ್ಕ ಬಡ್ಗಿ ಹಂಗೆ ಗೊತ್ತಾಕತ್ತೇನಿಲ್ಲ. ಅದನ್ನು ಹಿಡಿದು ತೋರಿಸ್ರಿ ಅಂದರೆ ಯಾರಿಗೂ ಹಿಡಿದು ತೋರ್ಸಕ್ಕೆ ಬರೋಂಗಿಲ್ಲ ವೃತ್ತಿಯನ್ನು ಅಲ್ರಿ. ಅದು ವೃತ್ತಿ ಹೇಗದ ಅಂತ ಕೇಳಿದ್ರೆ ಆ ವಿಷಯಗಳೊಡನೆ ಸಂಬಂಧ ಆಗ್ತದೆ. ಅದೇ ಅಂತಃಕರಣ. ಯಾವ ಅಂತಃಕರಣ? ದೇಹದ ಒಳಗೆ ಇರುವ ಅಂತಃಕರಣ ಅದು ನೇತ್ರವೇ ಅದ. ಆ ವೃತ್ತಿ ರೂಪದಿಂದ ನೇತ್ರವೇ ಮೊದಲಾದ ಇಂದ್ರಿಯಗಳ ಮೂಲಕ ಹೊರಟು ಎಷ್ಟು ದೂರದಲ್ಲಿ ಘಟವೇ ಮೊದಲಾದ ವಿಷಯಗಳು ಸ್ಥಿತವಾಗಿರುವವೋ ಅಷ್ಟು ಉದ್ದ ಪರಿಮಾಣವನ್ನು ಅಂತಃಕರಣವು ಹೊಂದುತ್ತದೆ. 10 ಫೂಟಿನ ತನಕ ಏನು ಹೋಗೈತಲ್ಲ ವೃತ್ತಿ ಗೊತ್ತಾಗತ್ತಿ ಇಲ್ಲ? ಎಲ್ಲಿ ತನಕ ಘಟದ ತನಕ ಹೋಗೈತಲ್ಲ ಅದಕ್ಕೆ ಏನಂತಾರ ಅಂತ ಕೇಳಿದರೆ ಆವಚ್ಚಿನ ಚೇತನವಿರೋದು ಅದು ಪ್ರಮಾತ ಚೇತನ. ಮುಂದೆ ಅದೇ ಅಂತಃಕರಣ ನೇತ್ರವೇ ಮೊದಲಾದ ಇಂದ್ರಿಯಗಳ ಮೂಲಕ ಹೊರಟು ಎಷ್ಟು ದೂರದಲ್ಲಿ ಘಟವೇ ಮೊದಲಾದ ವಿಷಯಗಳು ಸ್ಥಿತವಾಗಿರುವವು ಅಷ್ಟು ಉದ್ದ ಪರಿಣಾಮವನ್ನು ಅಂತಃಕರಣವು ಹೊಂದುತ್ತದೆ. ಅಷ್ಟು ಉದ್ದ ಆಕ್ಕೈತೆ. ಅದು ಆಗಲಾರ್ದ ಆ ಘಟಕ್ಕೆ ಮುಟ್ಟಲಾರ್ದ ವೃತ್ತಿ ಮುಟ್ಟಲಾರ್ದನ ಜ್ಞಾನ ಆಗುವುದಿಲ್ಲ.
ಉದ್ದಕ್ಕೆ ಬಡ್ಗಿ ಹಂಗೇನೈತಲ್ಲ ಅದಕ್ಕೇನಂತ ಕರೆದರು ಅಂತ ಕೇಳಿದ್ರೆ ಅಂತಃಕರಣ ಹೊಂದುತ್ತದೆ. ಮತ್ತು ಎದುರಿಗೆ ಯಾವ ಘಟವೇ ಮೊದಲಾದ ವಿಷಯಗಳಿರುವವು ಅವುಗಳನ್ನೇ ಕೂಡಿಕೊಂಡು ಆ ದೂರದಲ್ಲಿರ್ತಕ್ಕಂಥ ಸ್ಥಿತವಾಗಿರ್ತಕ್ಕಂಥ ಉದ್ದ ಪರಿಣಾಮವನ್ನು ಅಂತಃಕರಣ ಹೊಂದತಲ್ಲ, ಅದು ಅಲ್ಲಿ ತನಕ ಹೋಗಿ ಏನು ಮಾಡ್ತದ ಅಂತ ಕೇಳಿದ್ರೆ ಎದುರಿನಲ್ಲಿ ಯಾವ ಘಟವೇ ಮೊದಲಾದ ವಿಷಯಗಳಿರುತ್ತವೆಯೋ ಅವುಗಳೊಡನೆ ಕೂಡಿಕೊಂಡು, ಅದಲ್ಲ ಅಲ್ಲಿ ಹೋತು ವೃತ್ತಿ ಹೋಗಿ ಏನು ಮಾಡಿತು ಅಂತ ಕೇಳಿದ್ರೆ ಘಟದೊಡನೆ ಕೂಡಿಕೊಂತು. ಅಂದ್ರೇನೋ ವಿಷಯ ಅವಚ್ಛಿನ್ನ ಚೇತನ ವೃತ್ತಿ ಅವಚ್ಛಿನ್ನ ಚೇತನ ಒಂದಾದಾಗ ಪ್ರತ್ಯಕ್ಷ ಜ್ಞಾನ ಆಕ್ಕತಿ. ಇಲ್ಲಿ ನೇತ್ರಾದಿ ನಿಮಿತ್ತ ಮಾತ್ರದ ಹೊರತು ಜ್ಞಾನಕ್ಕೆ ಕಾರಣ ವೃತ್ತಿ ವಿಷಯಾಕಾರವಾದ ವೃತ್ತಿ ಏನದ ಅಲ್ಲ ಅದು. ಏನು ಎದುರಿನಲ್ಲಿ ಯಾವ ಘಟವೇ ಮೊದಲಾದ ವಿಷಯಗಳಿರುತ್ತವೆಯೋ ಅವುಗಳೊಡನೆ ಕೂಡಿಕೊಂಡು ಮೊದಲು ಉದ್ದಕ್ಕೆ ಏನು ಹೋಗಿತ್ತಲ್ಲ ಅದುವೇ ಏನಾತೀಗ ಘಟಾಕಾರ ಆತು. ಘಟದೊಡನೆ ಸಂಬಂಧ ಆಗಿ ಘಟವೇ ಮೊದಲಾದಗಳು ಯಾವ ಆಕಾರವಾಗಿರುವುದೋ ಅದರಂತೆ ಅಂತಃಕರಣವು ಆಕಾರವನ್ನು ಹೊಂದುತ್ತದೆ. ಇದಕ್ಕೆ ದೃಷ್ಟಾಂತ ಕೊಡ್ತಾರೆ ನೋಡಿ. ಹೇಗೆಂದರೆ ಬಾವಿಯಲ್ಲಿ ತುಂಬಿದ ನೀರು ಛಿದ್ರದ್ವಾರ ಹೊರಟು ಉದ್ದವಾದ ಕಾಲುವೆ ಆಕಾರವನ್ನು ಹೊಂದಿ ಹೂದೋಟದಲ್ಲಿ ಮಡಿಗಳಲ್ಲಿ ಹೋಗುತ್ತದೆ. ಅದಲ್ರಿ ಏನದ ಅದು ನೀರ ಬಾವಿಯೊಳಗೈತಿಲ್ಲ ತುಂಬಿದ ನೀರ, ಅದು ಮಡಿಗೆ ಬಿಡ್ಬೇಕಾದ್ರೆ ಛಿದ್ರದ್ವಾರ ಹೋಗ್ಬೇಕಲ್ಲ, ಅದು ಅಲ್ಲ ಹೋಗಬೇಕು, ಹೋಗುತ್ತದೆ. ಮತ್ತು ಮಡಿಗಳಲ್ಲಿ ಹೋಗಿ ಯಾವ ಪ್ರಕಾರ ಮಡಿಗಳ ಆಕಾರವಿರುವುದೋ ಅದೇ ಆಕಾರವನ್ನು ನೀರು ಹೊಂದುತ್ತದೆ. ಮಡಿಗಳು ಚೌಕಿದ್ರೆ ಚೌಕಾಗ್ತದೆ, ಮಡಿಗಳು ಗೋಲಿದ್ರೆ ಗೋಲಾಗ್ತದೆ, ಅದರ ಆಕಾರವನ್ನು ಹೊಂದುತ್ತದೆ. ಅದೇ ಆಕಾರವನ್ನು ನೀರು ಹೊಂದುತ್ತದೆ. ಅದರಂತೆ ಅಂತಃಕರಣವಾದರೂ ಕೂಡ ಇಂದ್ರಿಯ ರೂಪಿ ಛಿದ್ರಗಳಿಂದ ಈ ಸಿದ್ಧಾಂತ ಬಾವಿಯಾಗಿನ ನೀರ ಅಂದ್ರೆ ಶರೀರದೊಳಗಿನ ಅಂತಃಕರಣ ಅಂತ ತಿಳ್ಕೋರಿ. ಹೌದಲ್ಲ, ಅದು ಮಡಿಗೆ ಹೋಗ್ಬೇಕಾಯ್ತು. ಮಡಿ ಅಂದ್ರೇನು ಘಟಾದ ತನಕ ಹೋಗ್ಬೇಕಾಯ್ತು. ಅದು ನೇತ್ರ ಅಂತ ಛಿದ್ರದ ಮೂಲಕವಾಗಿ ಬಾವಿಯಾಗಿನ ನೀರ ಛಿದ್ರದ ಮೂಲಕವಾಗಿ ಆ ಕಾಲುವೆ ಗುಂಟ ಹರಿದು ಆ ಮಡಿ ಆಕಾರ ಆಕೈತಲ್ಲ ಹಂಗೆ ಬಾವಿಯಲ್ಲಿ ತುಂಬಿದ ನೀರು ಛಿದ್ರದ್ವಾರ ಹೊರಟು ಉದ್ದವಾದ ಕಾಲುವೆ ಆಕಾರವನ್ನು ಹೊಂದಿ ಹೂದೋಟದಲ್ಲಿಯ ಮಡಿಗಳಲ್ಲಿ ಹೋಗುತ್ತದೆ. ಮತ್ತು ಮಡಿಗಳಲ್ಲಿ ಹೋಗಿ ಯಾವ ಪ್ರಕಾರ ಮಡಿಗಳ ಆಕಾರವಿರೋದೋ ಅದೇ ಆಕಾರ ನೀರು ಹೊಂದುತ್ತದೆ. ಅದರಂತೆ ಅಂತಃಕರಣವೇ ಬಾವಿ ಅಂತ ತಿಳ್ಕೋರಿ. ಅದಲ್ರಿ, ಅಂತಃಕರಣ ಏನದು ಬಾವಿ. ಅಂತಃಕರಣವಾದರೂ ಕೂಡ ಇಂದ್ರಿಯ ರೂಪ ಛಿದ್ರಗಳ ಮೂಲಕ ಹೊರಟು ಅಂತಃಕರಣದೊಳಗಿನ ನೀರ ಯಾವ ಅಂತಃಕರಣದೊಳಗಿನ ವೃತ್ತಿ ಛಿದ್ರಗಳ ಮೂಲಕವಾಗಿ ಇಂದ್ರಿಯ ರೂಪ ಛಿದ್ರಗಳ ಮೂಲಕವಾಗಿ ಹೊರಟು ವಿಷಯ ರೂಪಿ ಮಡಿಗಳಿಗೆ ಹೋಗ್ತದೆ. ಅಲ್ಲಿ ಶರೀರ ಮೊದಲು ಒಂದು ಘಟವೇ ಮೊದಲಾದ ವಿಷಯಗಳ ಪರ್ಯಂತರವಾಗಿ ಯಾವ ಅಂತಃಕರಣವು ಕಾಲವೇ ಸಮಾನವಾಗಿ ಪರಿಣಾಮವನ್ನು ಹೊಂದಿರುವುದೋ, ಕಾಲವೇ ಸಮಾನವಾಗಿ ಏನು ಪರಿಣಾಮವನ್ನು ಹೊಂದೈತಲ್ಲ ಅದನ್ನು ವೃತ್ತಿ ಜ್ಞಾನವೆಂದು ಹೇಳುತ್ತಾರೆ. ಘಟದ ಆಕಾರ ಐತಲ್ಲ ಅಲ್ಲಿ ತಕ್ಕ ಹೋಗಿ ಅದು ಅಂತಃಕರಣ ಒಳಗಿದ್ದು ಬಾವಿ ನೀರಿದ್ದಂಗೆ. ಹೌದಲ್ಲ, ನೇತ್ರಾದಿ ಇಂದ್ರಿಯಗಳು ಛಿದ್ರಿದ್ದಂಗೆ. ಕಾಲುವೆ ಅಂತನಕ ಹೊಕ್ಕತ್ತಿಲ್ಲ, ಘಟದ ತನಕ ಇದು ಕಾಲುವೆ ಇತ್ತು ತಿಳ್ಕೊರಿ. ಘಟದ ತನಕ ಹೊಕ್ಕತ್ತಿಲ್ಲ ವೃತ್ತಿ, ಅದು ಕಾಲುವೆ ಅಂತ ತಿಳ್ಕೊರಿ. ಅಲ್ಲಿ ಹೋಗಿ ಅದ್ರ ಆಕಾರ ಆಕೈತಿಲ್ಲ, ಎದ್ರ ಆಕಾರ ಘಟದ ಆಕಾರ ಆಗೈತಿ. ಯಾವುದು ಉದ್ದವಾಗಿ ಹೋಗಿತ್ತು ಅದುವೇ ಮಡಿಯೊಳಗೆ ಸೇರಿ ಉದ್ದವಾಗಿ ಹೋಗಿತ್ತ ಇಲ್ಲ, ಅದು ಅದೇ ಮಡಿಯೊಳಗೆ ಸೇರಿ ಮಡಿ ಆಕಾರ ಹೆಂಗೆ ಆಕತ್ತೋ ಹಂಗೆ ಮಡಿಗಳಿಗೆ ಹೋಗುತ್ತದೆ. ಅಲ್ಲಿ ಶರೀರ ಮೊದಲುಗೊಂಡು
ಘಟವೇ ಮೊದಲಾದ ವಿಷಯಗಳ ಪರ್ಯಂತವಾಗಿ ಯಾವ ಅಂತಃಕರಣವು ಕಾಲವೇ ಸಮಾನ ಪರಿಣಾಮವನ್ನು ಹೊಂದುವುದೋ ಅದನ್ನು ವೃತ್ತಿ ಜ್ಞಾನವೆಂದು ಹೇಳುತ್ತಾರೆ. ಕಾಲವೇ ಸಮಾನ ಆಗೈತಿಲ್ಲ ಅದು, ಅದಕ್ಕೆ ವೃತ್ತಿ ಜ್ಞಾನ ಅಂತ ಕರೀತಾರೆ. ಅದರಿಂದ ಅವಚ್ಛಿನ್ನವಾದ ಯಾವ ಚೇತನವಿರೋದೋ ಅದನ್ನು ಪ್ರಮಾಣ ಚೇತನವೆಂದು ಹೇಳುತ್ತಾರೆ. ಪ್ರಮಾಣ ಚೇತನ ಅಂತ ಕರೀತಾರೆ. ಅದಕ್ಕೆ ವೃತ್ತಿ ಜ್ಞಾನಕ್ಕೆ ಪ್ರಮಾಣ ಚೇತನ ಹೇಳ್ತಾರೆ. ಮತ್ತು ವೃತ್ತಿ ಜ್ಞಾನ ರೂಪವಾದ ಯಾವ ಅಂತಃಕರಣದ ಪರಿಣಾಮವಿರುವುದೋ ಅದಕ್ಕೆ ಪ್ರಮ ಎಂದು ಹೇಳುತ್ತಾರೆ. ವೃತ್ತಿ ಜ್ಞಾನ ರೂಪವಾದ ಯಾವ ಅಂತಃಕರಣದ ಪರಿಣಾಮ, ಘಟಾಕಾರ ಪರಿಣಾಮ ಆಗೈತೆ ಇಲ್ಲ ಈಗ, ವೃತ್ತಿಗೆ ಅದಕ್ಕೇಂತಾರೆ ಪ್ರಮಾ ಅಲ್ಲ, ಅದ್ರ ಜ್ಞಾನ. ಪ್ರಮ ಅಂದ್ರೆ ಜ್ಞಾನ ಅದಲ್ಲ, ಪ್ರಮ ಎಂದು ಹೇಳುತ್ತಾರೆ. ಹೇಗೆಂದರೆ ಮಡಿಗಳಲ್ಲಿ ನೀರು ಹೋಗಿ ಮಡಿಗಳ ಸಮಾನ ಆಕಾರವನ್ನು ಹೇಗೆ ಹೊಂದುತ್ತದೆಯೋ ಅದರಂತೆ ಘಟವೇ ಮೊದಲಾದ ಯಾವ ವಿಷಯಗಳಿರುತ್ತವೆಯೋ ಅವುಗಳಲ್ಲಿ ವೃತ್ತಿಯು ಹೋಗಿ ಘಟಾದಿಗಳ ಸಮಾನ ಆಕಾರವನ್ನು ಹೊಂದುತ್ತದೆ. ಯಾವ ರೀತಿ ಮಡಿಗಳಿಗೆ ನೀರು ಹೋಗಿ ಮಡಿ ಸಮಾನ ಆಕಾರ ಆಕ್ಕತ್ತಲ್ಲ, ಹಾಗೆ ವೃತ್ತಿ ಘಟದ ಮೊದಲಾದ ವಿಷಯಗಳು ಇರ್ತವೆ ಅಲ್ಲ, ಅವುಗಳಲ್ಲಿ ವೃತ್ತಿ ಹೋಗಿ ಘಟಾದಿಗಳ ಆ ಸಮಾನ ಆಕಾರ ಹೊಂದದ. ಆದ್ದರಿಂದ ಅದರಿಂದ ಅವಚ್ಛಿನ್ನವಾದ ಯಾವ ಚೇತನವಿರುವುದೋ ಅದು ಪ್ರಮಾಚೇತನ. ಘಟಾಕಾರ ವೃತ್ತಿ ಏನಾಗೈತಲ್ಲ ಅದಕ್ಕೇನಾಗೈತಿ ಪ್ರಮಾಚೇತನ. ಅದಕ್ಕೇನಂತಾರ ಪ್ರಮ ಅಂದ್ರೆ ಜ್ಞಾನ. ಘಟ ತಕ್ಕ ಹೋದಾಗ ಆ ವೃತ್ತಿ ಏನು ಮಾಡೈತಿ, ಘಟದ ಆವರಣ ಭಂಗ ಮಾಡ್ಯದ. ಆವರಣ ಭಂಗ ಮಾಡಿದಾಗ ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಅದಕ್ಕೆ ಪ್ರಮ ಅಂತ ಹೇಳುತ್ತಾರೆ. ಹೇಗೆಂದರೆ ಮಡಿಗಳಲ್ಲಿ ನೀರು ಹೋಗಿ ಮಡಿಗಳ ಸಮಾನ ಆಕಾರವನ್ನು ಹೇಗೆ ಹೊಂದುತ್ತದೆಯೋ ಅದರಂತೆ ಘಟವೇ ಮೊದಲಾದ ಯಾವ ವಿಷಯಗಳಿರುತ್ತವೆಯೋ ಅವುಗಳಲ್ಲಿ ವೃತ್ತಿಯು ಹೋಗಿ ಘಟಾದಿಗಳ ಸಮಾನ ಆಕಾರವನ್ನು ಹೊಂದುತ್ತದೆ. ಅದರಿಂದ ಅವಿಚ್ಛಿನ್ನವಾದ ಯಾವ ಚೇತನವಿರುವುದೋ ಅದು ಪ್ರಮಾಚೇತನ ಅಂತ ಕರೀತಾ ಇದ್ದಾರೆ. ಹೌದಲ್ರಿ? ಏನೇನು ಹೇಳಿದ್ರೀಗ, ಒಂದು ಪ್ರಮಾತ ಚೇತನ, ಪ್ರಮಾಣ ಚೇತನ, ಪ್ರಮಿತಿ ಚೇತನ ಹಾಗೂ ಪ್ರಮೇಯ ಚೇತನ. ಅದರೊಳಗೆ ಈಗ ಮೂರಾಗ್ಯಾವ. ಏನೇನಾಗ್ಯಾವು? ಒಂದು ಪ್ರಮಾತ ಚೇತನ ಹೇಳ್ಯಾರ. ಪ್ರಮಾತ ಚೇತನ ಸ್ವಲ್ಪ ಕಠಿಣದ, ಲಕ್ಷ್ಯ ಕೊಡ್ರಿ ನೀವು. ಯಾಕಂದ್ರೆ ಇವು ಕಣ್ಣಿಗೆ ಕಾಣಿಸುವಂಥವಲ್ಲ. ವೃತ್ತಿ ಅದು ಕಣ್ಣಿಗೆ ಕಾಣಿಸ್ತಾವ ಅಲ್ಲ. ಬ್ಯಾಟ್ರಿ ಚಿಕ್ಕಿದ ಕೂಡಲಿ ಬ್ಯಾಟ್ರಿ ಬೆಳಕು ಹೋಗಿ ಆ ಕತ್ತಲೆ ಹೆಂಗೆ ಕಳೀತದಲ್ಲ ಬ್ಯಾಟ್ರಿ, ಹೌದಲ್ಲ? ಬ್ಯಾಟ್ರಿ ಇಲ್ಲದೆ ಹೋದ್ರೆ ಕತ್ತಲೆಯನ್ನು ಕಳೀತದೆ ಯಾವುದು ಇಲ್ಲ. ಬ್ಯಾಟ್ರಿ ಹಿಚ್ಚಕ್ತೀರಿ, ಅದು ಏನೋ ಸುಳು ಮಾಡಿದಾಗ ಹೋಗಿ ಅಲ್ಲಿ ತನಕ ಹೋಗತಿ. ಆವಾಗ ಅಲ್ಲಿ ಕತ್ತಲಿ ಕಳೀತೈತಿ. ಆ ಕತ್ತಲಿ ಕದ್ದು ಬ್ಯಾಟ್ರಿನ ಇದು ಹಾವ ಚೇಳ ಅಂತ ತಿಳ್ಕೊಳ್ಳೋದಿಲ್ಲ. ಪ್ರಮಾತ ಚೇತನ ಏನದಲ್ಲ, ಇದು ಹಾವತಿ, ಇದು ಚೇಳತಿ ಅಂತ ಪ್ರಮಾತನಿಗೆ ಜ್ಞಾನ ಆಕೈತೆ ಹೊರತು ಆ ಬ್ಯಾಟ್ರಿ ಜ್ಞಾನ ಆಗೋದಿಲ್ಲ. ಬ್ಯಾಟ್ರಿ ಹಿಚ್ಚಕ್ದವ ಪ್ರಮಾತ ಹೋಗೈತಿಲ್ಲ, ಅಲ್ಲಿ ವೃತ್ತಿ ಪ್ರಮಾತನ ವೃತ್ತಿ ಎಲ್ಲಿ ಹೋಗೈತಿ? ಬ್ಯಾಟ್ರಿ ಹಂಗೆ ಆ ಘಟದ ತನಕ ಹೋಗ್ಯದ. ಆದರೆ ಅಂತೀ ಅದು ಕೆಲಸ ಏನು? ಬ್ಯಾಟ್ರಿದು ಕತ್ಲಿ ಕಳಿದು ಮತ್ತೇನಿಲ್ಲ. ಅದರೊಳಗೆ ಆಭಾಸ ಏನದಾನಲ್ಲ ಅವೇನತ್ತಾನೆ ಇದು ಘಟ ಅಂತ ತಿಳಿತಾನೆ. ಈ ರೀತಿಯಾಗಿ ಈಗ ಮೂರನೇದ್ದು ಯಾವುದು? ವೃತ್ತಿ ಜ್ಞಾನ ರೂಪದ ಯಾವ ಅಂತಃಕರಣ ಪರಿಣಾಮ ಇರುವುದೋ ಅದಕ್ಕೆ ಪ್ರಮ ಎಂದು ಹೇಳುತ್ತಾರೆ. ಘಟಾಕಾರ ಏನಾಗಿತ್ತಲ್ಲ ಅದಕ್ಕೆ ಘಟದ ಜ್ಞಾನ. ಪ್ರಮ ಅಂದ್ರೆ ಜ್ಞಾನ. ಹೇಗೆಂದರೆ ಮಡಿಗಳಲ್ಲಿ ನೀರು ಹೋಗಿ ಮಡಿಗಳ ಸಮಾನ ಆಕಾರವನ್ನು ಹೇಗೆ ಹೊಂದುತ್ತದೆಯೋ ಅದರಂತೆ ಘಟವೇ ಮೊದಲಾದ ಯಾವ ವಿಷಯಗಳಿರುತ್ತವೆಯೋ ಅವುಗಳಲ್ಲಿ ವೃತ್ತಿ ಹೋಗಿ ಘಟಾದಿಗಳ
ಸಮಾನ ಆಕಾರವನ್ನು ಹೊಂದುತ್ತದೆ. ಆದ್ದರಿಂದ ಅವಿಚ್ಛಿನ್ನವಾದ ಯಾವ ಚೇತನ ಇರೋದು ಅದು ಪ್ರಮಾಚೇತನ. ಅವಿಚ್ಛಿನ್ನವಾದ ಅಂದ್ರೆ ಅದರ ಆಕಾರ ಆಗಿರ್ತಕ್ಕಂಥದ್ದು ಹವನಾಗಿ ಇರ್ತಕ್ಕಂಥದ್ದಕ್ಕೆ ಅವಿಚ್ಛಿನ್ನ ಅಂತ ಕರೀತಾರೆ. ಅದಕ್ಕೆ ಅಂತಾರೆ ಪ್ರಮಾಚೇತನ. ಆ ವೃತ್ತಿ ಮೊದಲ ಒಳಗಿತ್ತು, ಮೊದಲು ನೇತ್ರದ್ವಾರ ಹೊರಗೆ ಬಂತು, ಹೊರಗೆ ಅಲ್ಲಿ ತನಕ ಹೋಗೈತಲ್ಲ ಏನದು ಅದು ಅದಕ್ಕೇನಂತ ಕರೆದ್ರೆ ಅದಕ್ಕೆ ಯಾವ ಚೇತನ ಅದು ಅಲ್ಲಿ ತನಕ ಹೋದದ್ದು ಯಾವುದು? ದೇಹ ನೇತ್ರವೇ ಮೊದಲಾದ ಇಂದ್ರಿಯಗಳ ಮೂಲಕವಾಗಿ ಹೊರಟು ಎಷ್ಟು ದೂರದಲ್ಲಿ ಘಟವೇ ಮೊದಲಾದ ವಿಷಯಗಳು ಸ್ಥಿತವಾಗಿರುವವೋ ಅಷ್ಟು ಉದ್ದ ಪರಿಣಾಮ ಅಂತಃಕರಣ ಹೊಂದುತ್ತದೆಯೋ ಮತ್ತು ಎದುರಿನಲ್ಲಿರುವ ಘಟವೇ ಮೊದಲಾದಗಳ ವಿಷಯಗಳಿರುತ್ತವೆಯೋ ಅವುಗಳೊಡನೆ ಕೂಡಿಕೊಂಡು ಘಟವೇ ಮೊದಲಾದದಲ್ಲಿ ಯಾವ ಆಕಾರ ಇರುವುದು ಅದರಂತೆ ಅಂತಃಕರಣವು ಆಕಾರನು ಹೊಂದುತ್ತದೆ. ಹೇಗೆಂದರೆ ಬಾಯಿಯಲ್ಲಿ ತುಂಬಿದ ನೀರು ಛಿದ್ರದ್ವಾರ ಹೊರಟು ಉದ್ದವಾದ ಕಾಲುವೆ ಆಕಾರನು ಹೊಂದಿ ಹೂದೋಟದಲ್ಲಿ ಮಡಿಗಳಲ್ಲಿ ಹೋಗಿ ಆ ಮಡಿಗಳಲ್ಲಿ ಹೋಗಿ ಯಾವ ಪ್ರಕಾರ ಮಡಿಗಳ ಆಕಾರ ಇರುತ್ತದೆಯೋ ಅದೇ ಆಕಾರನು ನೀರು ಹೊಂದುತ್ತದೆ. ಅದರಂತೆ ಅಂತಃಕರಣವಾದರೂ ಕೂಡ ಇಂದ್ರಿಯ ರೂಪಿ ಛಿದ್ರಗಳ ಮೂಲಕವಾಗಿ ಹೊರಟು ವಿಷಯ ರೂಪಿ ಮಡಿಗಳಿಗೆ ಹೋಗುತ್ತದೆ. ಅಲ್ಲಿ ಶರೀರ ಮೊದಲುಗೊಂಡು ಘಟವೇ ಮೊದಲಾದ ವಿಷಯಗಳ ಪರ್ಯಂತರವಾಗಿ ಯಾವ ಅಂತಃಕರಣವು ಕಾಲುವೆ ಸಮಾನವಾಗಿ ಪರಿಣಾಮ ಹೊಂದಿರುವುದೋ ಅದನ್ನು ವೃತ್ತಿ ಜ್ಞಾನವೆಂದು ಹೇಳುತ್ತಾರೆ. ಯಾವಾಗ ಸಮಾನಾಕಾರ ಹೊಂದಿದಾಗನೇ ವೃತ್ತಿ ಜ್ಞಾನ ಅಂತತಿ ಹೊರತು ಸಮಾನಾಕಾರ ಆಗಲಿಲ್ಲ ಅಂದ್ರೆ ವೃತ್ತಿ ಜ್ಞಾನ ಅನ್ನೋದಿಲ್ಲ. ಆದ್ದರಿಂದ ಅವಿಚ್ಛಿನ್ನವಾದ ಯಾವ ಚೇತನವಿರುವುದೋ ಅದು ಪ್ರಮಾಚೇತನವಿರುವುದು. ಘಟಾಕಾರ ವೃತ್ತಿ ಆಗಿರ್ತಕ್ಕಂಥದ್ದೇನದು ಪ್ರಮಾಚೇತನ ಅಂತ ಕರೀತಾರೆ. ಯಾವಾಗ ನಮಗೆ ಜ್ಞಾನ ಆಕತಿ. ಪ್ರಮಾ ಅಂದ್ರೆ ಜ್ಞಾನ. ಜ್ಞಾನಕ್ಕೆ ವಿಷಯಗಳಾದ ಯಾವ ಘಟಾದಿಗಳ ಅವಚ್ಛಿನ್ನ ಚೇತನ, ಜ್ಞಾನಕ್ಕೆ ವಿಷಯವ ಚೇತನ ಎಲ್ಲ ಕಡೆ ಅದ. ಆ ಘಟ ಎಷ್ಟು ದೇಶದೊಳಗೆ ಐತಿ ಅಷ್ಟು ದೇಶದಾಗ ಇರುವ ಚೇತನಕ್ಕೆ ಘಟ ಅವಚ್ಛಿನ್ನ ಚೇತನ, ಹೌದಲ್ರಿ? ಅದಕ್ಕೆ ಘಟ ಅವಚ್ಛಿನ್ನ ಚೇತನ ವಿಷಯ ಚೈತನ್ಯವೆಂದು ಹೇಳಲ್ಪಡುತ್ತದೆ. ಮತ್ತು ಪ್ರಮೇಯ ಚೇತನವೆಂದು ಕೂಡ ಅದೇ ಪ್ರಮೇಯ ಚೇತನವೂ ಆಕತಿ, ಅದುವೇ ಈ ವಿಷಯ ಚೇತನವೂ ಆಕತಿ, ಅದೇ ಪ್ರಮಾಚೇತನವೂ ಆಕತಿ. ಉದ್ದಕ್ಕೆ ಹೊಕ್ಕತ್ತೆಲ್ಲ ಪ್ರಮೇಯ ಚೇತನ, ಘಟಕಾರಕತೆಲ್ಲ ಪ್ರಮಾಚೇತನ, ಅಂತಃಕರಣದೊಳಗೈತೆಲ್ಲ ಪ್ರಮಾತ ಚೇತನ. ಈ ರೀತಿಯಾಗಿ ಇದು ವೇದಾರ್ಥವನ್ನು ಚೆನ್ನಾಗಿ ಬಲ್ಲ ಆಚಾರ್ಯರುತ್ತಾರೆಯೋ ಅವರ ಪರಿಭಾಷಾ ಇರುತ್ತದೆ. ಪರಿಭಾಷಾ ಅಲ್ರಿ, ಅದರದ ಪರಿಭಾಷೆಯಿಂದ ಹೇಳ್ತಕ್ಕಂಥದ್ದಕ್ಕೆ ಪರಿಭಾಷಾ ಇದಕ್ಕಿದೆ ಅನ್ನಬೇಕು. ಋಷಿ ಬಾಣ ಅಂತ ಕರಿತಾ ಇದ್ದಾರೆ. ಹಂಗೆ ಋಷಿ ಅಂದ್ರೆ ಸಪ್ತ ಋಷಿ, ಬಾಣ ಅಂದ್ರೆ ಪಂಚಬಾಣ. ಹಿಂಗೆ ಸಣ್ಣ ಇದ್ರ ಮೇಲೆ ಅವಕ್ಕೆ ಹಿಂಗೆ ಅನ್ನಬೇಕು ಅಂತ ಅದು ನೇಮದ. ಅದ್ರ ನೇಮದ ಪ್ರಕ್ರಿಯೆದ ನೇಮದ. ಆದ್ದರಿಂದ ಇದುವೇ ವೇದಾರ್ಥವನ್ನು ಚೆನ್ನಾಗಿ ಬಲ್ಲ ಯಾವ ಆಚಾರ್ಯರುತ್ತಾರೆಯೋ ಅವರ ಪರಿಭಾಷಾ ಇರುತ್ತದೆ. ಇದಕ್ಕೆ ಇದನ್ನೇ ಅನ್ನಬೇಕು ಅನ್ನೋದಕ್ಕೆ ಪರಿಭಾಷಾ ಅಂತ ಕರೀತಾರೆ. ನಮ್ಮ ವ್ಯಾವಹಾರಿಕ ಶಬ್ದ ಇದ್ರಾಗ ಬರಂಗಿಲ್ಲ ಏನ್ರಿ? ಅದಕ್ಕೆ ಹೋಲಿಕೆಯಾಗಿ ಏನಾದರೂ ನಾವು ದೃಷ್ಟಾಂತ ಕೊಟ್ಟು ತಿಳಿಸಬಹುದೇ ಹೊರತು ಅಲ್ಲಿ ವ್ಯಾವಹಾರಿಕ ಶಬ್ದಗಳು ಬರಂಗಿಲ್ಲ. ಪಾರಿಭಾಷಿಕ ಶಬ್ದಗಳಿಗೆ ಶಾಸ್ತ್ರ ಅಂತ ಕರೀತಾರೆ. ಇದಕ್ಕೆ ಅನ್ನಬೇಕು ಅಂತ ನೇಮದ. ಇನ್ನು 201 ಅವಚ್ಛೇದವಾದ ರೀತಿಯಿಂದ ಪ್ರಮಾತ ಮತ್ತು ಸಾಕ್ಷಿ ಸಹಿತ ವಿಶೇಷಣ ಮತ್ತು ಉಪಾಧಿಯ ಲಕ್ಷಣ.
ಇಲ್ಲಿ ನಮ್ಮ ಪ್ರಕ್ರಿಯೆಗಳು ಬೇರೆ 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 ರೀತಿಯಿಂದ ಹೇಳ್ಕೊಂಬಂದಾವು. ಕೆಲವೊಂದು ಆಭಾಸವಾದ, ಮತ್ತೊಂದು ಅವಚ್ಛೇದವಾದ, ಮತ್ತೊಂದು ಬಿಂಬ ಪ್ರತಿಬಿಂಬವಾದ. ವಾದ ಅಂದರೆ ಜಗಳ ಅಲ್ಲ, ವಾದ ಅಂದರೆ ಪ್ರಕ್ರಿಯೆ, ಅವರು ಹೇಳುವ ರೀತಿ. ಅಂದರೆ ಅವರೆಲ್ಲರೂ ಕೂಡ ಅದ್ವೈತ ವೇದಾಂತಗಳೇ ಆಗಿದೆ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಈಗ ಅವಚ್ಛೇದವಾದ, ಹೌದಲ್ಲ, ಅವಚ್ಛೇದವಾದ ರೀತಿಯಿಂದ ಪ್ರಮಾತ ಮತ್ತು ಸಾಕ್ಷಿ ಮತ್ತು ವಿಶೇಷಣ ಮತ್ತು ಉಪಾಧಿ ಎಷ್ಟದು? ಪ್ರಮಾತ 1, ಸಾಕ್ಷಿ 2, ವಿಶೇಷಣ 3, ಉಪಾಧಿ 4 ಲಕ್ಷಣ ಹೇಳ್ತಾ ಇದ್ದಾರೆ ನೋಡಿ. ಆದ್ದರಿಂದ ಇಷ್ಟು ಭೇದವಿರುತ್ತದೆ. ಏನು? ಯಾರು ಅವಚ್ಛೇದವಾದವನ್ನು ಅಂಗೀಕಾರ ಮಾಡಿರುತ್ತಾರೆಯೋ ಅವ್ರ ಮತದಲ್ಲಿ ಮಾತ್ರ ಅಂತಃಕರಣ ವಿಶಿಷ್ಟವಾದ ಯಾವ ಚೇತನವಿರುತ್ತದೆಯೋ ಅದು ಪ್ರಮಾತ ಇರುತ್ತದೆ ಮತ್ತು ಅದುವೇ ಕರ್ತ ಭೋಕ್ತ ಇರುತ್ತದೆ. ಅಂತಃಕರಣ ವಿಶಿಷ್ಟ ಚೇತನ. ವಿಶಿಷ್ಟ ಅಂದ್ರೆ ವಿಶೇಷಣ ವಿಶೇಷ ಎರಡು ಕೂಡಿದ್ದಕ್ಕೇನಂತಾರೆ? ವಿಶಿಷ್ಟ ಅಂತ ಕರೀತಾರೆ. ವಿಶಿಷ್ಟ ವಿಶೇಷಣ ಯಾವುದು? ಅಂತಃಕರಣ. ಅಂತಃಕರಣ ವಿಶಿಷ್ಟವಾದ ಯಾವ ಚೇತನವಿರೋದು ಅದು ಪ್ರಮಾತ ಇರುತ್ತದೆ ಮತ್ತು ಅದುವೇ ಕರ್ತ ಭೋಕ್ತ ಇರುತ್ತದೆ. ಪ್ರಮಾತ ಏನದಾನಲ್ಲ, ಅವನೇ ಕರ್ತ ಅದಾನ, ಅವನೇ ಭೋಕ್ತ ಅದಾನೆ. ಅಂತಃಕರಣ ಉಪಹಿತವು ಸಾಕ್ಷಿ ಇರುತ್ತದೆ, ಅದಲ್ರಿ. ಅಂತಃಕರಣ ಉಪಹಿತ ವಿಶಿಷ್ಟ ಆದ್ರೆ ಪ್ರಮಾತ ಗೊತ್ತಾಕತ್ತೆ, ಉಪಹಿತ ಆದ್ರೆ ಸಾಕ್ಷಿ. ಅವ್ರಿ ಇಲ್ಲಿ ಅಂತಃಕರಣ ಉಪಹಿತವು ಸಾಕ್ಷಿ ಇರುತ್ತದೆ. ಉಪಾಧಿ ವಾಲೆ ಕೋ ಉಪಹಿತ ಕಹತೆ ಹೈ. ಉಪಾಧಿ ಉಳ್ಳದಕ್ಕೆ ಉಪಹಿತ ಉಪಹಿತ ಅಂತ ಕರೀತಾರೆ. ಅಂತಃಕರಣ ಉಪಾಧಿ ಆದದ್ದರಿಂದ ಅದಕ್ಕೆ ಉಪಹಿತ ಚೇತನ ಅಂತ ಕರೀತಾರೆ. ಒಂದೇ ಅಂತಃಕರಣವು ಮಾತ್ರ ಜೀವನಿಗೆ ವಿಶೇಷಣವಾಗಿದೆ, ಸಾಕ್ಷಿಗೆ ಉಪಾಧಿಯಾಗಿದೆ. ನೋಡ್ರಿ, ಆ ವಿಶೇಷಣ ಉಪಾಧಿ ಭಾಳ ಚೆನ್ನಾಗಿ ತಿಳ್ಕೊಂಡ್ರೆ ಮುಂದೆ ಗಾಡಿ ಹೋಗತಿ, ಇಲ್ದ್ರ ಗಾಡಿ ಹೋಗಂಗಿಲ್ಲ. ಉಪಾಧಿ ಅಂದ್ರೆ ಏನು, ವಿಶೇಷಣ ಅಂದ್ರೆ ಏನು? ಕೆಲವು ಕಡೆ ಹೇಳ್ತಾರೆ ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದ ವ್ಯಾವರ್ತಕತ್ವ ಏನಂತ ಅದಕ್ಕೆ? ವಿಶೇಷಣ. ಸ್ವರೂಪೇ ಪ್ರವಿಷ್ಟತ್ವೇ, ಸ್ವರೂಪ ಪ್ರವೇಶ ಇರ್ಬೇಕು. ಹ್ಯಾಂಗ್ರಿ ಅಂದ್ರೆ ನೀಲೋ ಘಟ. ನೀಲ್ ಅನ್ನೋದು ವಿಶೇಷಣ, ಘಟ ಅನ್ನೋದು ವಿಶೇಷ. ಎರಡು ಕೂಡಿ ಏನಾಯ್ತು? ವಿಶಿಷ್ಟ. ಅದಲ್ಲ. ಕೆಂಪು ಕುದುರೆ, ಅದಲ್ರಿ. ಕೆಂಪು ಅನ್ನೋದು ಕುದುರೆಯೊಡನೆ ಕೂಡಿಕೊಂಡ, ಅದಲ್ಲ. ಉಳಿದ ಕುದುರೆಗಳಿಗಿಂತಲೂ ಮತ್ತು ಭಾಳ ನಮ್ಮನೆ ಕುದುರೆದವಲ್ಲ, ಮಾಲಕ್ ಹೇಳ ಕೆಂಪು ಕುದುರೆ ತೊಗೊಂಡು ಬಾ ಅಂದ. ಬೇರೆ ಬೇರೆ ಬಣ್ಣದ ಕುದುರೆ ಇದ್ದು, ಅದಲ್ಲ. ಆ ಕೆಂಪು ಏನು ಮಾಡಿತು? ಕುದುರೆಯೊಡನೆ ಕೂಡಿಕೊಂಡು ಅಲ್ಲ, ಆ ಕುದುರೆಯನ್ನು ಗುರುತಿಸಿ ಉಳಿದ ಕುದುರೆಗಳನ್ನ ಬೇರ್ಪಡಿಸಿ ಇದುವೇ ಕೆಂಪು ಕುದುರೆ. ಅನೇಕ ಬಣ್ಣದ ಘಟಗಳು ಅದಾವೆ. ನೀಲೋ ಘಟ ಅಂದ, ನೀಲ ಬಣ್ಣ ವಿಶೇಷಣ ಅದ, ಘಟ ವಿಶೇಷ ಅದ. ಎರಡು ಕೂಡಿದಾಗ ವಿಶಿಷ್ಟ ಆಗ್ತದೆ. ಅಂತಃಕರಣ ವಿಶಿಷ್ಟ. ಇಲ್ಲಿ ಮ್ಯಾಗ ನಂಬರ್ 1 ಏನು ಹೇಳ ನೋಡ್ರಿ, ಅಂತಃಕರಣ ವಿಶಿಷ್ಟವಾದ ಯಾವ ಚೇತನವಿರುವುದೋ ಅಂತಃಕರಣ ವಿಶೇಷಣ ಆಗೈತಿ, ಚೇತನ ವಿಶೇಷ ಆಗೈತಿ. ವಿಶಿಷ್ಟ ಆಗ್ಯಾವ ಎರಡು ಕೂಡಿಸ, ಅದಲ್ರಿ. ಇಲ್ಲಿ ಇವನ ಜೀವ ಆಗ್ಯಾನ, ಇವನ ಕರ್ತ ಆಗ್ಯಾನ, ಇವನೇ ಭೋಕ್ತ ಆಗ್ಯಾನ. ಯಾಕೆ? ವಿಶಿಷ್ಟ ಆಗ್ಯಾನ, ಕೂಡಿಕೊಂಡಾನ. ನಮ್ಮನ್ನು ಹೇಳಿನಿಲ್ಲ, ಕೂಡಿದ್ರ ಜೀವ, ನೋಡಿದ್ರ ದೇವ. ಕೂಡಾನವ ಜೀವ ಅಂತಃಕರಣದೊಡನೆ ಕೂಡಿಕೊಂಡಾನ. ಅಂತಃಕರಣ ಕಾಮಾಕಾರ ಆದಾಗ ಕಾಮ, ಕ್ರೋಧಾಕಾರ ಆದಾಗ ಕ್ರೋಧ, ಅದಲ್ರಿ ಅಂತ.
ಇದು ಕಾಮಾಕಾರ ಕ್ರೋಧಾಕಾರಗಳನ್ನೇ ಕೂಡಲಾರದಾನೆ ಅವುಗಳನ್ನ ನೋಡ್ಕೊಂತ ಕುಂತ ಅಂದ್ರೆ ಇವಾಗ ಯಾವುದೂ ಬಾಧ ಇಲ್ಲ. ಕೂಡ್ತಾನೆ, ಕೂಡಿ ಇದು ಕೂಡಲೇ ಜಗಳ ಹತ್ತಿ ನೋಡ್ರಿ. ಕೂಡ್ಲಾರ ಜಗಳ ಹತ್ತಂಗಿಲ್ಲ. ಹಾಂ, ಸಿಟ್ಟಿನ ಕೂಡ ಕೂಡಿದ ಕೆಲಸ ಕೆಡ್ತ, ಕಾಮದ ಕೂಡಿದ ಕೆಲಸ ಕೆಡ್ತ, ವಿಶಿಷ್ಟ ಆಗ್ತಾನೆ. ವಿಶಿಷ್ಟ ಆಗೋದಂದ್ರೆ ಇವಾಗ ಜೀವ ಅಂತ ಕರೆದಾರ. ಅಂತಃಕರಣ ವಿಶಿಷ್ಟವಾದ ಯಾವ ಚೇತನ ಇರ್ತದೋ ಅದಕ್ಕೆ ಪ್ರಮಾತ ಅಂತಾರೆ. ಮತ್ತು ಅದುವೇ ಭೋಕ್ತ ಕರ್ತ ಇರುತ್ತದೆ. ಅಂತಃಕರಣ ಉಪಹಿತವು ಸಾಕ್ಷಿ. ಉಪಹಿತ ಉಪಾಧಿ, ಅಂತಃಕರಣ ಉಪಾಧಿ ಉಳ್ಳದ್ದು ಅದಕ್ಕೇನಂತ ಕರೆದ್ರು? ಸಾಕ್ಷಿ ಅಂತ ಕರೆದರು. ಒಂದೇ ಅಂತಃಕರಣವು ಜೀವನಿಗೆ ವಿಶೇಷಣವಾಗಿದೆ, ಸಾಕ್ಷಿಗೆ ಉಪಾಧಿಯಾಗಿದೆ. ಮಸ್ತದ. ಒಂದೇ ಅಂತಃಕರಣ. ಅಂತಃಕರಣ 2, 3, 4 ಇಲ್ಲ. ಆ ಒಂದೇ ಅಂತಃಕರಣ ಏನು ಮಾಡ್ತೈತಿ? ಜೀವನಿಗೆ ವಿಶೇಷಣ ಆಗ್ಯದ, ಕೂಡಿಕೊಂಡದ. ವಿಶೇಷಣ ಏನಂದ್ರ ಕೂಡಿಕೊಂಡದ. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ವಿಶೇಷಣತ್ವ ಅದಲ್ರಿ. ಆದ್ದರಿಂದ ಇಲ್ಲಿ ವಿಶೇಷಣವಾಗಿರುತ್ತದೆ ಮತ್ತು ಸಾಕ್ಷಿಗೆ ಉಪಾಧಿಯಾಗಿರ್ತತಿ. ಸಾಕ್ಷಿ ಏನೈತಿ? ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ. ಅಲ್ಲೇ ಪ್ರವಿಷ್ಟತ್ವೇ ಸತಿ ಐತಿ, ಇಲ್ಲೇ ಅಪ್ರವಿಷ್ಟತ್ವೇ ಸತಿ. ಇತರ ಪದಾರ್ಥ ವ್ಯಾವರ್ತಕತ್ವ ಉಪಾಧಿತ್ವ. ಉಪಾಧಿ ಅಂದ್ರೆ ಸ್ವರೂಪದಾಗ ಸೇರಿಕೊಳ್ಳಲಾರದನೆ. ಒಂದೇ ಅಂತಃಕರಣ ಅಜ್ಞಾನಿಗಳ ದೃಷ್ಟಿಯಿಂದ ವಿಶೇಷಣ ಆಗೈತಿ, ಜ್ಞಾನಿಗಳ ದೃಷ್ಟಿಯಿಂದ ಉಪಾಧಿಯಾಗ್ಯದ. ಅರ್ಥ ಆಗ್ತೈತಿ? ನೀವು ಅಂತಃಕರಣಗಳನ್ನು ಕೂಡಿದ್ರಿ ಜೀವ ಆದ್ರಿ, ಅಂತಃಕರಣದ ಕೂಡಲಾರ್ದನೆ ಅನ್ರಿ ನೋಡಿದ್ರಿ ಅಂದ್ರೆ ಸಾಕ್ಷಿ ಆದ್ರಿ. ಅದು ಸಾಕ್ಷಿ ಕೆಲಸ ಮತ್ತೊಂದೇನೂ ಇಲ್ಲ. ಎಲ್ಲವನ್ನು ಪ್ರಕಾಶ ಮಾಡೋದು ಮಾತ್ರ ಸಾಕ್ಷಿ ಚೇತನ ಅದಲ್ಲ. ಈ ರೀತಿಯಾಗಿ ಇಲ್ಲಿ ಒಂದೇ ಅಂತಃಕರಣವು ಪ್ರಮಾತಾನೆ ಅಂದರೆ ಜೀವನಿಗೆ ವಿಶೇಷಣವಾಗಿರುತ್ತದೆ ಮತ್ತು ಸಾಕ್ಷಿಗೆ ಅಂತಃಕರಣ ಎಷ್ಟದಾವ? ಒಂದೇ ಅದ. ಅದು ಕೂಡ್ಕೊಂತೂ ವಿಶೇಷಣ ಆಯ್ತು, ಅಲ್ಲಿ ಕೂಡಲಾರ್ದನೆ ಬೇರ್ಪಡಿಸ್ತು ಅಂದರೆ ಉಪಾಧಿ ಆಯಿತು ಅಲ್ರಿ. ನಮ್ಮ ಹಿಪ್ಪರಿಗೆ ಶರಣರು ಗೋಕಾಕ್ ಹೋಗಿದ್ದರಂತ. ಆದಾಗ ಗೋಕಾಕ್ದಾಗ ಈ ಜೋಗ್ತ್ಯಾರ ಭಾಳಲ್ಲ, ಜೋಗ್ತ್ಯಾಪ್ ಬಂದಂತ. ಬಂದು ಏನು ಮಾಡಿದ, ಅವನ ಮುಂದೆ ಕೊಡ ಇಟ್ಟ. ಅವ ಹನಿಗಟ್ಟು ಬಡ್ದ, ಏನು ಭಂಡಾರ ಬಡ್ದ. ಅಣ್ಣ ನಾವು ಇಟ್ಟ ಒಂದಕ್ಕೆ ಹೋಗಿ ಬರ್ತೀವಿ, ಕೊಡ ನೋಡ್ಕೋತ ಇರು ಅಂದರು. ಹ್ಞೂ ಅಂದ. ಅವ ಹಾದು ಒಂದಕ್ಕೆ. ಇವು ಮಂದಿ ಏನಿದೆ, ಜೋಗಪ್ಪ ಯಾವ್ರವ ಅಂತ ಇವನು ಕೇಳ್ತಾರೆ. ಇವ ಜೋಗಪ್ಪ ಅಲ್ಲಿ ಶರಣಪ್ಪ ಅದಾನ. ಜೋಗಪ್ಪನ ಮಾಡಿದ್ದು ಯಾವುದು? ಹಿಂಗೆ ಮಾಡ್ತೈತಿ ನೋಡೋದು. ಹಾಗೆ ಈ ರೀತಿಯಾಗಿ ಆ ಸ್ವರೂಪದಲ್ಲಿ ಯಾವುದರ ಪ್ರವೇಶವಾಗಿರುವುದೋ ಅಂತ ಯಾವ ವ್ಯಾವರ್ತಕ ವಸ್ತು ವಿಶೇಷಣವೆಂದು ಹೇಳಲ್ಪಡುತ್ತದೆ. ಮತ್ತು ಬೇರೆ ಪದಾರ್ಥಗಳಿಂದ ಭಿನ್ನಪಡಿಸಿ ವಸ್ತುವನ್ನು ಸ್ವರೂಪವನ್ನು ಯಾವುದು ತಿಳಿಸಿಕೊಡುತ್ತದೋ ಅದು ವ್ಯಾವರ್ತಕವೆಂದು ಹೇಳಲ್ಪಡುತ್ತದೆ. ಮತ್ತು ಬೇರ್ಪಡಿಸಿ ತಾನು ತಿಳಿಸಿಕೊಂಡಿರುವುದು ಅದು ವ್ಯಾವರ್ತ್ಯ ಎಂದು ಬ್ಯಾರೆ ಮಾಡಿದ್ದು ವ್ಯಾವರ್ತಕ, ಬ್ಯಾರೆಯಾಗಿ ತಿಳಿಸಿಕೊಂಡದ್ದು ವ್ಯಾವರ್ತ್ಯ. ವ್ಯಾವರ್ತಕ. ಹೇಗೆಂದರೆ ನೀಲೋ ಘಟ, ಈ ಸ್ಥಾನದಲ್ಲಿ ಘಟದ ನೀಲತ್ವವು ವಿಶೇಷಣವಿರುತ್ತದೆ ಅದಲ್ರಿ. ಏಕೆಂದರೆ ನೀಲ ಘಟದಲ್ಲಿ ನೀಲತ್ವವು ಪ್ರವೇಶವಾಗುವುದು ಮತ್ತು ಪೀತ ಶ್ವೇತ ಮೊದಲಾದ ಘಟಗಳಿಂದ ಬೇರ್ಪಡಿಸಿ ತಿಳಿಸಿಕೊಡುತ್ತದೆ. ಆದ್ದರಿಂದ ವ್ಯಾವರ್ತಕವಾಗಿರುತ್ತದೆ ಅದಲ್ರಿ. ಘಟವು ವ್ಯಾವರ್ತಕ, ವಿಶೇಷಣ ವ್ಯಾವರ್ತಕ ಆತು, ಘಟವು ವ್ಯಾವರ್ತ್ಯ ಆತು. ಈ ರೀತಿಯಿಂದ ನೀಲತ್ವವು ಘಟಕ್ಕೆ ವಿಶೇಷಣವಿರುತ್ತದೆ ಮತ್ತು ಘಟವು ಪರಿಚ್ಛೇದ್ಯವಿರುತ್ತದೆ
ಏಕೆಂದರೆ ಪೀತ ಶ್ವೇತ ಮೊದಲಾದವುಗಳಿಂದ ಭಿನ್ನತ್ವ ಅಂದರೆ ಬೇರೆ ಮಾಡಿ ತಿಳಿಸಿಕೊಳ್ಳುತ್ತದೆ. ಅದಕ್ಕೇನಾದರೂ ಪರಿಚ್ಛೇದ್ಯ, ಪರಿಚ್ಛೇದಕ, ಪರಿಚ್ಛೇದ್ಯ. ನೀ ಬ್ಯಾರೆ ಮಾಡಿ ತೋರಿಸಿದ್ದು ನೀಲ ಬಣ್ಣ ಅದಲ್ರಿ, ಕೂಡಿ ಇದು ಇದ್ದದ್ದು ಪರಿಚ್ಛೇದ, ಘಟ ಪರಿಚ್ಛೇದ್ಯ. ಯಾವುದು ಯಾವುದು ಭಿನ್ನತ್ವದಿಂದ ತಿಳಿಸಿಕೊಟ್ಟುಕೊಳ್ಳುವುದೋ ಅದು ಪರಿಚ್ಛೇದ್ಯವೆಂದು ಹೇಳಲ್ಪಡುತ್ತದೆ. ಮತ್ತು ವ್ಯಾವರ್ತ್ಯವೆಂದು ಹಾಗೂ ವಿಶೇಷವೆಂತಲೂ ಕೂಡ ಹೇಳಲ್ಪಡುತ್ತದೆ. ದಂಡಿ ಪುರುಷನಿರುತ್ತಾನೆ. ಈ ಸ್ಥಾನದಲ್ಲಿಯೂ ಕೂಡ ಪುರುಷನಿಗೆ ದಂಡವು ವಿಶೇಷಣವಿರುತ್ತದೆ. ದಂಡಿ ಪುರುಷ ಅನ್ನುವಾಗ ವಿಶೇಷಣ ಯಾವುದು? ದಂಡ. ದಂಡಿ ಪುರುಷ, ದಂಡ ವಿಶೇಷಣ, ಪುರುಷ ವಿಶೇಷ್ಯ, ಎರಡು ಕೂಡಿಸೇನದು ವಿಶಿಷ್ಟಾತು. ಆದ್ದರಿಂದ ಈ ರೀತಿಯಿಂದ ಪ್ರಮಾತನಿಗೆ ಅಂತಃಕರಣ ವಿಶೇಷಣವಿರುತ್ತದೆ. ಪ್ರಮಾತನಿಗೆ ಅಂತಃಕರಣಗೈತಿ ವಿಶೇಷಣ ಆಗೈತಿ. ಕೂಡಿಕೊಂಡಾಗ ಪ್ರಮಾತ ಆಗ್ಯಾನ, ಜೀವ ಆಗ್ಯಾನ. ಪ್ರಮಾತ ಅಂದ್ರೆ ಜೀವ, ಜೀವ ಅಂದ್ರೆ ಪ್ರಮಾತ. ಏಕೆಂದರೆ ಪ್ರಮಾತನ ಸ್ವರೂಪದಲ್ಲಿ ಅಂತಃಕರಣ ಪ್ರವೇಶವಿರುತ್ತದೆ. ಪ್ರಮಾತನ ಸ್ವರೂಪದೊಳಗೆ ಅಂತಃಕರಣ ಏನಾಗೈತಿ? ಕೂಡಿಕೊಂಡದ ಮತ್ತು ಪ್ರಮೇಯ ಚೇತನದಿಂದ ಭಿನ್ನಪಡಿಸಿ ಪ್ರಮಾತನ ಸ್ವರೂಪವನ್ನು ತಿಳಿಸಿಕೊಡುತ್ತದೆ. ಆದ್ದರಿಂದ ವ್ಯಾವರ್ತಕವಿರುತ್ತದೆ. ಪ್ರಮೇಯ ಚೇತನದಿಂದ ಭಿನ್ನಪಡಿಸ್ತದ ಅಲ್ರಿ. ಪ್ರಮಾತನ ಕೂಡ ಕೂಡ್ಕೊಂಡತಿ, ಪ್ರಮೇಯ ಚೇತನದೊಡನೆ ಭಿನ್ನಪಡಿಸೈತಿ. ಆದ್ದರಿಂದ ತಿಳಿಸಿಕೊಡುತ್ತದೆ. ಆದ್ದರಿಂದ ಇರುತ್ತದೆ. ಯಾವ ವಸ್ತು ಸ್ವರೂಪದಲ್ಲಿ ಪ್ರವೇಶವಾಗುವುದಿಲ್ಲವೋ, ವ್ಯಾವರ್ತಕವಾಗಿರುವುದೋ ಅದು ಉಪಾಧಿ ಎಂದು ಹೇಳಲ್ಪಡುತ್ತದೆ. ಯಾವ ವಸ್ತು ಆಗಿರಬೇಕು? ಸ್ವರೂಪದಲ್ಲಿ ಪ್ರವೇಶವಾಗದೆ ಅದಲ್ಲ ಮತ್ತು ವ್ಯಾವರ್ತಕವಾಗಿರುವುದು ಅದು ಉಪಾಧಿ ಅಂತ ಹೇಳಲ್ಪಡುತ್ತದೆ ಅಲ್ರಿ. ಈ ರೀತಿಯಿಂದ ಆಶ್ರಯದ ಕಾರ್ಯದಲ್ಲಿ ಆಗುವತನವು ಅಪ್ರವೇಶವೆಂದು ಹೇಳಲ್ಪಡುತ್ತದೆ. ತನ್ನ ಆಶ್ರಯವಾಗಿರ್ತಕ್ಕಂಥ ಕಾರ್ಯದಲ್ಲಿ ಅಸಂಬಂಧಿಯಾಗುವತನ ಏನೈತಲ್ಲ ಅದಕ್ಕೆ ಅಪ್ರವೇಶ. ಪ್ರವೇಶ ಅಪ್ರವೇಶ, ಕೂಡಿಕೊಳ್ಳುವುದು ಬೇರೆ ಇದ್ದ ತಿಳಿಸುವುದು. ಯಾವ ವಸ್ತು ಸ್ವರೂಪದಲ್ಲಿ ಪ್ರವೇಶವಾಗುವುದಿಲ್ಲವೋ ಮತ್ತು ವ್ಯಾವರ್ತಕವಾಗಿರುವುದೋ ಅದು ಉಪಾಧಿ. ಘಟಾಕಾಶ ಅಂತ ನಾವು ಅಂತೀವಲ್ಲ, ಘಟಾಕಾಶ. ಘಟಾಕಾಶದೊಳಗೆ ಘಟ ಏನಾಗೈತಿ? ಉಪಾಧಿ ಆಗೈತಿ. ಯಾಕೆ? ಆಕಾಶದೊಡನೆ ಕೂಡಿಕೊಂಡಿಲ್ಲ ಘಟ. ಆಕಾಶದೊಡನೆ ಕೂಡಿಕೊಂಡಿಲ್ಲ ಘಟ. ಮೃತ್ತಿಕೆಯಿಂದದ, ಆಕಾಶ ಬೇರೆ ಇದೆ, ಕೂಡಿಕೊಂಡಿಲ್ಲ. ಅದಕ್ಕೆ ನಾವು ಅದಕ್ಕೆ ಘಟಾಕಾಶ ಅಂತ ಕರಿತೀವಿ. ನೀಲೋ ಘಟ ಅಂದಾಗ ನೀಲೋ ಘಟ ಅಂದಾಗ ಕೂಡಿಕೊಂಡತಿ. ಘಟಾಕಾಶ ಅಂದಾಗ ಘಟ ಏನಾಗೈತಿ? ಆಕಾಶ ಕೂಡಿಲ್ಲ ಮಹಾಕಾಶದೊಡನೆ ಬೇರ್ಪಡಿಸಿ ಇದು ಘಟಾಕಾಶ ಅಂತ ತಿಳಿಸ್ಕೊಡ್ತದೆ. ಬೇರ್ಪಡಿಸ್ತದ. ಕೂಡಲಾರ್ದ ಬೇರ್ಪಡಿಸೋದು ಬೇರೆ, ಕೂಡಿಕೊಂಡು ಬೇರ್ಪಡಿಸೋದು ಬೇರೆ. ಕೂಡಲಾರ್ದ ಬೇರ್ಪಡಿಸೋದು ಉಪಾಧಿ, ಕೂಡಿಕೊಂಡು ಬೇರ್ಪಡಿಸೋದು ವಿಶೇಷಣ ಅದಲ್ರಿ. ಈಗ ಅಜ್ಞಾನಿಗಳಿಗೆ ವಿಶೇಷಣ ಆಗೈತಿ ಅಂತಃಕರಣ ಅದಲ್ಲ, ವಿಶೇಷಣ ಆಗೈತಿ. ಅದು ಕೂಡಿಕೊಂಡಾರ ಅವರು, ಅದ್ರ ಕೂಡ ಏನಾಗ್ಯಾರ? ಕೂಡಿಕೊಂಡಾರ. ಕೂಡಿ ರೂಢಿ ಆಗೈತಿ. ಬಿಡಿಸೋದಂದ್ರೆ ಭಾಳ ಕಷ್ಟದ ಅದು. ಏನ್ರಿ ವಿಶೇಷಣ ಹೋಗಿ ಉಪಾಧಿ ಒಳಗೆ ಕೂಡಿಕೊಂಡ್ರು ಭಾಳ ಕಷ್ಟದ ರೀ. ಯಾವತ್ತು ಅದ್ರ ಕೂಡ ಕೂಡಲಾರ್ದೆ ಇರುವ ರೂಢಿ ಬೇಕಾಗ್ತದೆ. ಅನೇಕ ಪ್ರಕಾರವಾಗಿ ಅಂತಃಕರಣ ಆಕ್ಕೈತಿ. ಅದು ಬೇರೆ 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 ಆಕ್ಕೈತಿ. ಆದರೆ ತಾನು ಅದರೊಡನೆ ಕೂಡಲಾರ್ದನೆ
ನೋಡ್ಕೋತ ಇರುವ ರೂಢಿ ಅದಕ್ಕೇನಂತಾರ ಅಂತ ಕೇಳಿದ್ರೆ ಸಾಕ್ಷಿಯ ಅನುಸಂಧಾನ ಅಂತ ಕರೀತಾರೆ. ಏನಂತ ಅದಕ್ಕೆ? ಸಾಕ್ಷಿಯ ಅನುಸಂಧಾನ, ಕೂಡಲಾರದಿರುವಿಕೆಯ ಅಭ್ಯಾಸ. ಹೌದಲ್ಲ? ಅಂತಃಕರಣದೊಡನೆ ಕೂಡಲಾರದೆ ಇರುವ ಅಭ್ಯಾಸಕ್ಕೆ ಎಂತಾರೆ? ಸಾಕ್ಷಿಯ ಅನುಸಂಧಾನ. करत करत अभ्यास जड़मति होए सुजान, रस्सी आवत जावत चिल पर पड़े निशान. अरे ನೀನು ಈ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಿ ಅಂತಂದ್ರೆ ಕರ್ತ ಕರ್ತ ಅಭ್ಯಾಸ ಜಡಮತಿ ಅಂತ ದಡ್ಡಾದರೂ ಕೂಡ ಜ್ಞಾನಿ ಆಗ್ಲಾಕ ಸಾಧ್ಯ ಅದ. ಇದು ನಮ್ಮ ಕೆಲಸ ಅಲ್ರಿ ಅನ್ನೋರು ಭಾಳ ಮಂದಿ ಅದಾರ. ಇದು ನಮ್ಮ ಕೆಲಸ ಅಲ್ರಿ ಸ್ವಾಮಿಗಳ, ನೀವು ಅದಕ್ಕೆ ಹುಟ್ಟಿರಿ. ನೀವು ಅದಕ್ಕೆ ಹುಟ್ಟಿರಿಪ್ಪ, ನೀವು ಅದಕ್ಕೆ ಹುಟ್ಟಿರಿ. ಇದನ್ನ ಮಾಡಕ್ಕೆ ಹುಟ್ಟಿರಿ, ಇದೇ ಗಲಾಟೆ ಮಾಡಕ್ಕೆ ಹುಟ್ಟಿರಿ. ನಾವು ನೀವು ಹುಟ್ಟಿದ್ದು ಎದ್ರ ಸಂಬಂಧ? ಮುಕ್ತಿ ಸಲುವಾಗಿ. ಅದಕ್ಕೆ ಕೆಲವು ಮಂದಿ ಅದು ನಮ್ಮ ಕೆಲಸ ಅಲ್ರಿ, ಅದಕ್ಕೆ ನಮಗೆ ಆಗಂಗಿಲ್ಲ ಅಂತ ದೂರ ಉಳಿಲಾಕ ಪ್ರಯತ್ನ ಮಾಡ್ತಾರೆ. ದೂರ ಉಳ್ದು ಏನು ಮಾಡ್ತಾರೆ? ಯಮನ ಬಾಯಾಗ ಸಿಗುತ್ತಾರೆ. ಮತ್ತೇನು ಮಾಡ್ತಾರೆ? ದೂರದ ಏನು ಮಾಡ್ತಾರೆ? ಯಮನ ಬಾಯಾಗ ಸಿಗುತ್ತಾರೆ. ಹುಚ್ಚ, ಯಾವ ವಸ್ತು ಸ್ವರೂಪದಲ್ಲಿ ಪ್ರವೇಶವಾಗುವುದಿಲ್ಲವೋ ಮತ್ತು ವ್ಯಾವರ್ತಕವಾಗಿರುವುದು ಅದು ಉಪಾಧಿ. ಹೇಗೆಂದರೆ ಈ ನಯಾಯಕರು ಒಂದು ದೃಷ್ಟಾಂತ ಕೊಡ್ತಾರೆ. ನಯಾಯಕರದ್ದು ಯಾಕೆ ದೃಷ್ಟಾಂತ ಕೊಡ್ತಾರೆ ಅಂದ್ರೆ ನ್ಯಾಯಶಾಸ್ತ್ರದ ಸ್ವಲ್ಪ ನಿಮಗೆ ತಿಳುವಳಿಕೆ ಬರಲಿ ಅಂತಿಟ್ಟ. ಬೇರೆ ಕೊಡಕ್ಕೆ ರಗಡ ಇರ್ತಾವ. ಈ ನಯಾಯಕರ ಮತದಲ್ಲಿ ಕರ್ಣ ಶುಷ್ಕಲಿಯಿಂದ ಅವಚ್ಛಿನ್ನವಾದ ಯಾವ ಆಕಾಶವಿರುವುದೋ ಅದು ಶ್ರೋತ್ರವೆಂದು ಹೇಳಲ್ಪಡುತ್ತದೆ. ಆಕಾಶ ಎಲ್ಲ ಕಡೆ ಇದ್ದರೂ ಕೂಡ ಕರ್ಣ ಶುಷ್ಕಲಿ ಈ ಬಟ್ಟಲ್ದಂಗೆ ಏನೈತಿಲ್ಲ ಇದು ಅದಲ್ಲ, ಕರ್ಣ ಶುಷ್ಕಲಿ ಅಂತಾರೆ ಇದಕ್ಕೆ. ಇದಕ್ಕೆ ಅವಚ್ಛಿನ್ನವಾದ ಆಕಾಶ, ಉಳಿದ ಆಕಾಶಕ್ಕೆ ಕರ್ಣ ಅನ್ನಂಗಿಲ್ಲ ಅವರು. ಇದ್ರ ಕೂಡ ಕೂಡಿಕೊಂಡಿರ್ತಕ್ಕಂಥ ಇದರೊಳಗಿರುವಂಥ ಆಕಾರ ಆಗಿರ್ತಕ್ಕಂಥ ಯಾವ ಶ್ರೋತ್ರವೆಂದು ಆಕಾಶಕ್ಕೆ ಶ್ರೋತ್ರ ಅಂತ ಕರೀತಾರೆ. ಆಕಾಶಕ್ಕೆ ಶ್ರೋತ್ರ ಅಂತಾರೆ ಅವರು. ಎಲ್ಲ ಕಡೆ ಇರೋ ಆಕಾಶಕ್ಕೆ ಶ್ರೋತ್ರ ಅನ್ನಂಗಿಲ್ಲ. ಈ ಕಿವಿ ಏನೈತಲ್ಲ ಅದಕ್ಕೆ ಹವನಾಗಿ ಇರ್ತಕ್ಕಂಥ ಯಾವ ಆಕಾಶ ಐತಲ್ಲ ಅದಕ್ಕೆ ಅವರು ಏನಂತಾರೆ? ಕರ್ಣ ಶ್ರೋತ್ರವೆಂದು ಹೇಳುತ್ತಾರೆ. ಈ ಸ್ಥಾನದಲ್ಲಿ ಕರ್ಣಶುಲ್ಕಿಯು ಶ್ರೋತ್ರಕ್ಕೆ ಉಪಾಧಿಯಾಗಿರುತ್ತದೆ. ಕರ್ಣಶುಲ್ಕಿ ಏನಾಗೈತಿ? ಉಪಾಧಿ ಆಗೈತಿ. ಅಂದ್ರೆ ಏನಾಗೈತಿ? ಆ ಕರ್ಣ ಆಕಾಶದೊಡನೆ ಕೂಡಲಾರದನೆ ಇದು ಶ್ರೋತ್ರ ಅಂತ ತಿಳಿಸಿಕೊಡ್ತದೆ. ಹೌದಲ್ರಿ? ಆದ್ದರಿಂದ ಉಪಾಧಿ ಆಗಿರುತ್ತದೆ. ಏಕೆಂದರೆ ಶ್ರೋತ್ರದ ಸ್ವರೂಪದಲ್ಲಿ ಕರ್ಣಶುಷ್ಕಲಿಯ ಪ್ರವೇಶ ಇರುವುದೇ ಇಲ್ಲ ಮತ್ತು ಹೊರಗಿನ ಆಕಾಶದಿಂದ ಭಿನ್ನ ಮಾಡಿ ಶ್ರೋತ್ರವನ್ನು ತಿಳಿಸಿಕೊಡುತ್ತದೆ. ಆದ್ದರಿಂದ ವ್ಯಾವರ್ತಕವಿರುತ್ತದೆ. ಬ್ಯಾರಿದ್ದು ತಿಳಿಸಿಕೊಡ್ತದ, ಅದಕ್ಕೆ ವ್ಯಾವರ್ತಕ ಆಗ್ಯದ. ಯಾವ ಘಟಾಕಾಶವಿರುವುದೋ ಅದು ಮನ ಪರಿಮಾಣ ಅನ್ನಕ್ಕೆ ಅವಕಾಶ ಕೊಟ್ಟಿರುತ್ತದೆ. ಘಟಾಕಾಶ ಏನೈತಿಲ್ಲ ಅದೇನೈತಿ? ಎಷ್ಟು ಅನ್ನಕ್ಕೆ ಅವಕಾಶ ಕೊಟ್ಟೈತಿ ಅದು ಘಟಾಕಾಶ? ಮನ ಪರಿಮಾಣ ಅನ್ನಕ್ಕೆ ಅವಕಾಶ ಕೊಟ್ಟಿರ್ತದೆ. ಈ ಸ್ಥಾನದಲ್ಲಿಯೂ ಕೂಡ ಆಕಾಶಕ್ಕೆ ಘಟವು ಉಪಾಧಿ ಇರುತ್ತದೆ. ಆಕಾಶ ಏನಾಗೈತಿ? ಘಟಕ್ಕೆ ಅಪ್ಪಗಳು ಮ್ಯಾಲಿಂದ ಮೇಲೆ ಹೇಳ್ತಾರೆ, ದಯಂದ ಅಪ್ಪಗಳು. ಅನ್ನ ಎದ್ರಾಗ ಮಾಡ್ತಾರೋ? ಬೋಗನ್ಯಾಗ ಮಾಡ್ತಾರೋ ಆಕಾಶದಾಗ ಮಾಡ್ತಾರೋ? ಹೌದಲ್ಲ? ಮತ್ತು ಮುಸುರಿ ಆಕಾಶಕ್ಕೆ ಹತ್ತೈತೋ ಬೋಗಾನಿಗೆ ಹತ್ತೈತೋ? ಮಜಾ ನೋಡು, ಇದು ಮೇಲೆ ಮೇಲೆ ಹೇಳ್ತಾರೆ ಅದನ್ನು ಅಪ್ಪಗಳು. ಆಕಾಶದಾಗ ಅನ್ನ ಮಾಡ್ಯಾರ, ಆಕಾಶ ಹಚ್ಕೊಂಡಿಲ್ಲ ಅಲ್ರಿ? ಏನು ಮಾಡೈತಿ? ಪಾತ್ರೆ ತೊಳಿತಾರೆ, ಆಕಾಶ ತೊಳೆಯಂಗಿಲ್ಲ ಯಾರು. ಹೌದಲ್ರಿ? ಪಾತ್ರೆ ತೊಳಿತಾರೆ ಇಲ್ಲ, ಯಾಕೆ? ಪಾತ್ರೆ ಹತ್ತೈತೆ ಅದು ಹೊಲಸ. ಆದ್ದರಿಂದ ಇಲ್ಲಿ
ಹೇಗೆಂದರೆ ಯಾವ ಘಟಾಕಾಶವಿರೋದೋ ಅದು ಮಣ ಪರಿಮಾಣ ಅನ್ನಕ್ಕೆ ಅವಕಾಶ ಕೊಟ್ಟಿರುತ್ತದೆ. ಈ ಸ್ಥಾನದಲ್ಲಿಯೂ ಕೂಡ ಆಕಾಶಕ್ಕೆ ಘಟವು ಉಪಾಧಿಯಾಗಿರುತ್ತದೆ. ಏಕೆಂದರೆ ಮಣ ಅನ್ನಕ್ಕೆ ಅವಕಾಶವನ್ನು ಕೊಟ್ಟಂಥ ಯಾವ ಆಕಾಶವಿರುವುದೋ ಅದರ ಸ್ವರೂಪದಲ್ಲಿ ಮಾತ್ರ ಘಟದ ಪ್ರವೇಶ ಇರುವುದಿಲ್ಲ. ಆಕಾಶದೊಳಗೆ ಘಟದ ಪ್ರವೇಶ ಐತೇನೋ ಇಲ್ಲ. ಘಟವು ಪೃಥ್ವಿ ತತ್ವದ್ದಿರುತ್ತದೆ. ಅದರಲ್ಲಿ ಅವಕಾಶ ಕೊಡುವಿಕೆಯು ಸಂಭವಿಸುವುದಿಲ್ಲ. ಆದ್ದರಿಂದ ಘಟವು ಆಕಾಶದ ಸ್ವರೂಪದಲ್ಲಿ ಪ್ರವೇಶವಾಗುವುದು ಸಂಭವಿಸುವುದಿಲ್ಲ. ಮತ್ತು ವ್ಯಾಪಕವಾದ ಆಕಾಶದ ಭಿನ್ನ ಮಾಡಿ ತಿಳಿಸಿಕೊಡುತ್ತದೆ. ಆದ್ದರಿಂದ ಮಣ ಅನ್ನಕ್ಕೆ ಅವಕಾಶವನ್ನು ಕೊಟ್ಟಿರುವಂತಹ ಯಾವ ಆಕಾಶ ಇರುವುದೋ ಅದಕ್ಕೆ ಘಟವು ಉಪಾಧಿಯಾಗಿರುತ್ತದೆ. ಈ ರೀತಿಯಾಗಿ ಇನ್ನು ಅದರಂತೆ ಅಂತಃಕರಣ ಉಪಹಿತವಾದ ಯಾವ ಚೇತನವಿರುವುದೋ, ಈಗ ಆ ಘಟಾಕಾಶವನ್ನು ಬಿಡ್ರಿ, ಈಗ ಸಿದ್ಧಾಂತಕ್ಕೆ ಬರ್ರಿ. ಅದರಂತೆ ಅಂತಃಕರಣ ಏನಾಗೈತಿ, ಅಂತಃಕರಣ ಉಪಹಿತವಾದ ಯಾವ ಚೇತನವಿರುವುದೋ ಅದಲ್ಲ ಉಪಾಧಿ ಉಳ್ಳದ್ದು ಅದು ಸಾಕ್ಷಿ ಇರುತ್ತದೆ. ಅದಲ್ಲ ಉಪಹಿತವಾದ ಚೇತನ ಏನದ, ಸಾಕ್ಷಿಗೆ ಎಷ್ಟು ಲಕ್ಷಣದ ಯಾರ್ಯಾರು ಇರೋ ಗೊತ್ತದಾನ? ಉದಾಸೀನತ್ವೇ ಬೋಧ. ಅಂತಃಕರಣ ಹಾಗೂ ಅಂತಃಕರಣ ವೃತ್ತಿಯಲ್ಲಿ ವರ್ತಿಸುವ ಚೇತನ ಮಾತ್ರ ಸಾಕ್ಷಿ. ಈಗ ಸಾಕ್ಷಿಯನ್ನು ನಾವು ಲಕ್ಷ್ಯದಲ್ಲಿ ಇಡಬೇಕು. ಎಲ್ಲ ಮಹಾತ್ಮರು ಎಲ್ಲ ವೇದಗಳ ವಿಚಾರ ಏನದ, ಮುಮುಕ್ಷಗಳಿಗೆ ಸಾಕ್ಷಿಯ ನೆನಪ ಅನುಭವ ಮಾಡಿಕೊಡ್ಬೇಕು ಅನ್ನೋದನ್ನೇ ಗುರುಗಳದು ಎಲ್ಲರದು ಅಭಿಪ್ರಾಯ ಅದ. ಇವ ಸಾಕ್ಷಿ ಕಡೆ ಹೋಗಂಗಿಲ್ಲ, ಇವ ಅಂತಃಕರಣ ಕಡೆ ಹೋಗ್ಕಾಣ. ರೂಢಿ ಆಗೈತೆ ಅದು, ಕೂಡಿ 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 ಕೂಡಿ. ಆದ್ದರಿಂದ ಇದಕ್ಕೆ ಏನಂತಾರೆ, ಯಾವ ಅದರಂತೆ ಅಂತಃಕರಣ ಉಪಹಿತವಾದ ಯಾವ ಚೇತನವಿರುವುದೋ ಅದು ಸಾಕ್ಷಿ ಇರುತ್ತದೆ. ಚೇತನವೇ ಜೀವ ಆಕತಿ, ಚೇತನವೇ ಸಾಕ್ಷಿ ಆಕತಿ. ಚೇತನವೇ ವಿಶಿಷ್ಟ ಆತಂದ್ರೆ ಜೀವ ಆತು, ಅದಲ್ಲ ಉಪಾಧಿ ಆತಂದ್ರೆ ಸಾಕ್ಷಿ ಆತು. ಈ ಸ್ಥಾನದಲ್ಲಿ ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿರುತ್ತದೆ. ಏಕೆಂದರೆ ಸಾಕ್ಷಿಯ ಸ್ವರೂಪದಲ್ಲಿ ಅಂತಃಕರಣದ ಪ್ರವೇಶ ಇರುವುದೇ ಇಲ್ಲ. ಮತ್ತು ಪ್ರಮೇಯ ಚೈತನ್ಯಕ್ಕೆ ಸಾಕ್ಷಿಯನ್ನು ಭಿನ್ನಪಡಿಸಿ ತಿಳಿಸಿಕೊಡುತ್ತದೆ. ಪ್ರಮೇಯ ಚೇತನದಿಂದ ಭಿನ್ನ ಮಾಡಿ ತೋರಿಸ್ತದೆ. ಆದ್ದರಿಂದ ಒಂದೇ ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗುತ್ತದೆ. ಪ್ರಮಾತ ಜೀವನಿಗೆ ಏನಾಕತಿ, ವಿಶೇಷಣ ಆಗಿರ್ತದೆ. ಒಂದೇ ಅಂತಃಕರಣ ಅಲ್ಲ, ಒಂದೇ ಅಂತಃಕರಣ ವಿಶೇಷಣ. ಈ ರೀತಿಯಿಂದ ಒಂದು ಅಂತಃಕರಣದ ಉಪಯುಕ್ತವಾದ ಯಾವ ಚೇತನವಿರುವುದೋ ಅದು ಮಾತ್ರ ಸಾಕ್ಷಿ ಇರುತ್ತದೆ. ಅಂತಃಕರಣ ಉಪಹಿತವಾದ ಯಾವ ಚೇತನವಿರುವುದೋ ಅದು ಸಾಕ್ಷಿ ಇರುತ್ತದೆ. ಎಲ್ಲ ಕಡೆ ಚೇತನ ಅದ, ಅದಕ್ಕೆ ಸಾಕ್ಷಿ ಅನ್ನಂಗಿಲ್ಲ. ಅದಲ್ರಿ, ವ್ಯಾಪಕವಾದ ಚೇತನಕ್ಕೆ ಏನಂತೀರಿ, ಸಾಕ್ಷಿ ಅಂತೀರಿ ಅದಕ್ಕೆ ಅಲ್ರಿ? ಇಲ್ಲ, ಸಾಕ್ಷಿ ಅದಕ್ಕೆ ಅನ್ನೋದಿಲ್ಲ. ಮತ್ತು ಅದಕ್ಕೆ ಸಾಕ್ಷಿ ಅಂತೀರಿ, ಅಂತಃಕರಣ ಉಪಾಧಿಯಿಂದ ಕೂಡಿಕೊಂಡಿತ್ತು ಅಂದರೆ ಅಂತಃಕರಣ ಉಪಾಧಿ ಯಾವ ಚೇತನವಿರುವುದೋ ಅದು ಮಾತ್ರ ಸಾಕ್ಷಿ ಇರುತ್ತದೆ. ಅಂತಃಕರಣ ವಿಶಿಷ್ಟ ಚೇತನವೋ ಪ್ರಮಾತ. ಅಂತಃಕರಣ ವಿಶಿಷ್ಟ ಚೇತನವೋ ಪ್ರಮಾತ. ಯಾವುದು ಯಾವುದು ಉಪಾಧಿ ಉಳ್ಳದ್ದಾಗಿರುವುದೋ ಅದು ಉಪಹಿತವೆನಿಸುತ್ತದೆ. ವಿಶೇಷಣ ಉಳ್ಳದ್ದು ವಿಶಿಷ್ಟವೆನಿಸುತ್ತದೆ. ಯಾವುದು ಅಂತಃಕರಣ ವಿಶಿಷ್ಟವಾದ ಪ್ರಮಾತ ಇರುವುದೋ ಅದುವೇ ಕರ್ತ, ಭೋಕ್ತ, ಸುಖಿ, ದುಃಖಿ, ಸಂಸಾರಿ ಜೀವ ಇರುತ್ತದೆ. ಮಾಡಿದ್ದುಣ್ಣೋ
ಮಾರಾಯ ಯಾವ ಮಾಡ್ತಾನ ಅವ ಉಣ್ತಾನ. ಮಾಡವ ಯಾವ ಜೀವ, ಉಣವ್ಯಾವ ಜೀವ. ಆದ್ದರಿಂದ ವಿಶಿಷ್ಟ ಆದ ಅಂದ್ರೆ ಏನಕ್ಕನವ ಜೀವ ಅಕ್ಕನ. ಉಪಹಿತ ಆದ ಅಂದ್ರೆ ಅವ ಸಾಕ್ಷಿ ಅಕ್ಕನ. ನೀವು ಸಾಕ್ಷಿರೇ ಆಗ್ರಿ, ಜೀವರೇ ಆಗ್ರಿ, ಏನಾರೇ ಆಗ್ರಿ ಒಂದಿಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿರಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ.